ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಲಾಸ್ಟ್ ಸೆಷನಲ್ಲಿ ನಾನು ಒಂದು ಲೈವ್ ಸೆಷನ್ ತಗೊಂಡಿದ್ದೆ. ಸೊ ಅದರಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಇಂಟ್ರ್ಯಾಕ್ಷನ್ ಸೆಷನ್ಗೆ ಬಂದಿದ್ದರು ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಯಾಕಂತಂದರೆ ತುಂಬ ಜನ ಆಲ್ಮೋಸ್ಟ್ ಒಂದು 3500 ಮೆಂಬರ್ಸ್ ಏನೋ ಲೈವ್ ಸೆಷನ್ನ ಅಟೆಂಡ್ ಮಾಡಿದರು ಆ್ಯಂಡ್ ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲನೂ ಕ್ಲಾರಿಫೈ ಮಾಡಿಕೊಂಡ್ರು ಅನಿಸುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ತುಂಬ ಜನ ಮೆಸೇಜಸ್ ಹಾಕ್ತಿದ್ರು, ಮ್ಯಾಮ್ ಕಂಪ್ಯೂಟರ್ ಕ್ಲಾಸಸ್ ಮಾಡಿಕೊಡಿ, ಕಮ್ಯುನಿಕೇಷನ್ ಕ್ಲಾಸಸ್ನ ಮಾಡಿಕೊಡಿ. ಅಲಾಂಗ್ ವಿತ್ ದಟ್ ಆಲ್ ದ ಸಬ್ಜೆಕ್ಟ್ಸ್ಗೆ ಗೈಡೆನ್ಸ್ನ ಪ್ರೊವೈಡ್ ಮಾಡೋದಾದರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋವಂಥದ್ದು ಹೈಲಿ ಆಸ್ಟ್ ಕ್ವಶನ್ ಇತ್ತು ಆ ಸೆಷನ್ನಲ್ಲಿ. ಸೊ ನಾನು ಈಗ ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್ನ ಇನ್ನು ಮುಂದೆ ತಗೋತೀನಿ. ಲೈಕ್ ಇಟ್ ಇಸ್ ನಾಟ್ ಕ್ಲಾಸಸ್, PYQsನ ಯಾವ ರೀತಿ ಸೈನ್ಸ್ ಮಾಡಿಕೊಟ್ಟೆ ಅದೇ ಬೇಸಿಸ್ ಮೇಲೆ ಮಾಡುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ದಟ್ ನಾನು ಏನು ಮಾಡ್ತಿದ್ದೀವಿ, ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಗೈಡೆನ್ಸ್ ಪ್ರೋಗ್ರಾಮ್. ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ ಲೈಕ್ ಆಲ್ GS ಸಬ್ಜೆಕ್ಟ್ಸ್, ಫಿಸಿಕ್ಸ್ ಸೈನ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟು, ಎಕಾನಮಿ, ಪಾಲಿಟಿ, ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಗ್ರೂಪ್ ಸಿ ಸಿಲೆಬಸ್ ಎಲ್ಲನೂ ಸೇರಿಸಿ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು ಬಂದು ಸ್ಟಡಿ ವಿತ್ ಮೀ ಫಾರ್ KA ಅಂತ. ಇದೇ ಇದರಲ್ಲೇ ನೀವು ಟೈಪ್ ಮಾಡಿದ್ರೆ ಆ ಚಾನಲ್ ಸಿಗುತ್ತೆ. ಅದ್ರ ಮುಖಾಂತರ ನಿಮಗೆ ನಾನು ಕ್ಲಾಸಸ್ಗೆ ಯಾರ್ಯಾರು ಜಾಯಿನ್ ಆಗ್ತೀರಾ ಅವ್ರಿಗೆ ಆ ಸ್ಪೆಷಲ್ ಗೈಡೆನ್ಸ್ ಕ್ಲಾಸಸ್ಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಫ್ ಯು ಪೀಪಲ್ ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ಜಾಯಿನ್ ಟು ದಿಸ್ ಟೆಲಿಗ್ರಾಮ್ ಚಾನಲ್. ಆ್ಯಂಡ್ ದೇರ್ ಆರ್ ಸ್ವಲ್ಪ ಕಂಡೀಷನ್ಸ್ ಅಂತ ಇದೆ. ಈ ಪ್ರೋಗ್ರಾಮ್ಗೆ ಯಾರು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ, ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸಿ, ಆ್ಯಂಡ್ ದಿಸ್ ಪ್ರೋಗ್ರಾಮ್ ಈಸ್ ಓನ್ಲಿ ಫಾರ್ ದ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್. ಏನು ಅಂತಂದರೆ, ನೀವು ಇಷ್ಟೊತ್ತಿಗಾಗಲೇ ಸಿಲೆಬಸ್ನ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸು ಓದಿರಬೇಕು. ಯಾವ ರೀತಿ ನಾನು ಕಂಪ್ಲೀಟಾಗಿ ಓದಿದ್ದೀನಿ ಅಂತ ನಿಮ್ಮನ್ನ ನೀವೇ ಟೆಸ್ಟ್ ಮಾಡ್ಕೋಬೇಕು ಅಂತಂದರೆ, ಏನಾದರೂ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಏನಾದರೂ ಒಂದು ಕ್ವೆಶನ್ನ, ಓಕೆ, ಅಂದರೆ ಫೆಮಿಲಿಯರ್ ಆಗಿರೋದಾಗಿರ್ಬೋದು ಅಥವಾ ಸ್ವಲ್ಪ ಫೆಮಿಲಿಯರ್ ಇಲ್ಲದೆ ಇರುವಂತಹ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ನ ನಿಮ್ಮ ಫ್ರೆಂಡ್ಸ್ಗೆ, ಲೈಕ್ ಇವಾಗ ಟೀ ಕುಡಿಯೋಕ್ಕೆ ಹೋಗ್ತಿರ್ತೀರಾ, ಫ್ರೆಂಡ್ಸ್ಗೆ ಕೇಳಿ, ಏನಾದರೂ ಒಂದು ನನಗೆ ಕ್ವೆಶನ್ ಕೇಳು ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ, ನೀವು ಅದಕ್ಕೆ ಆನ್ಸರ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಮೈಂಡ್ ಹೇಳ್ತಿದೆ, ಓಕೆ ಈ ಟಾಪಿಕ್ ಬಂದು ಈ ಸಬ್ಜೆಕ್ಟಲ್ಲಿ ಇದೆ, ಸೊ ಈ ಟಾಪಿಕಲ್ಲಿ ಇದೆ, ಅದರ ಅಂಡರಲ್ಲಿ ಬರುವಂತಹ ಕಾನ್ಸೆಪ್ಟ್ ಇದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಕೇಳಿದ್ರೆ ಯು ಕ್ಯಾನ್ ಜಾಯಿನ್. ಅಂದರೆ ಆ ಥರ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಸ್ಟಡೀಸಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು, 1 ಅಥವಾ 2 ಎಕ್ಸಾಮ್ಸ್ನ ಬರೆದಿರುವಂಥವ್ರು, ಬರೆದು ಅದು ಎಕ್ಸಾಮ್ ಮೈಂಡ್ ಗೊತ್ತಿರೋರು, ಓಕೆನಾ, ಎಕ್ಸಾಮ್ ಹಾಲ್ಗೆ ಎಂಟ್ರಿ ಮಾಡಿ ಬಂದಿರೋರು. ಆ್ಯಂಡ್ ರೀಸೆಂಟಾಗಿ ನಮ್ಮದು PSI ಆದಮೇಲೆ ತುಂಬ ಜನ ಏನು ಮಾಡ್ತಿದ್ದಾರೆ, ಲೈಕ್ ಒಂದು 5 ಮಾರ್ಕ್ಸ್ ಮೇಲೆ ಮಿಸ್ ಆಗ್ತಾ ಇದ್ದಾರೆ, 6 ಮಾರ್ಕ್ಸಲ್ಲಿ ಮಿಸ್ ಆಗ್ತಿದ್ದಾರೆ, ಈವನ್ 0.5 ಕೂಡ ತುಂಬ ಜನ ಲಿಸ್ಟಲ್ಲಿ ಬರೋದ್ರಿಂದ ಅವಾಯ್ಡ್ ಆಗ್ತಾ ಇದ್ದಾರೆ, ಅಂದರೆ ಮಿಸ್ ಆಗ್ತಾ ಇದೆ. ಸೊ ಅಂಥವ್ರಿಗೆ ಈ ಪ್ರೋಗ್ರಾಮು ಸೂಟಬಲ್ ಆಗಿರುವಂಥದ್ದು. ಆ್ಯಂಡ್ ದಿಸ್ ಈಸ್ ಸ್ವಲ್ಪ ರಿಗರಸ್ ಆಗಿರುತ್ತೆ. ಇಲ್ಲಿ ನಿಮ್ಮ ಸ್ಟಡೀಸ್ ಇಲ್ಲಿ ರೈಟಿಂಗ್ ಅನ್ನೋದು ಜಾಸ್ತಿ ಇರಲ್ಲ. ಜಾಸ್ತಿ ಇನ್ ದ ಸೆನ್ಸ್ ಜಾಸ್ತಿ ಅಂತ ಅಲ್ಲ, ಇರೋದೇ ಇಲ್ಲ. ಬೇಸಿಕಲಿ ಒಂದು 10% ಅಥವಾ 15% ರೈಟಿಂಗ್ ಇರುತ್ತೆ. ಬಿಕಾಸ್ ನಿಮಗೋಸ್ಕರ ನೀವು ಬರ್ಕೊಳ್ಳುವಂತಹ ಒಂದು 15% ಆಫ್ ದ ರೈಟಿಂಗ್ ಇರುತ್ತೆ ಈ ಸೆಷನ್ಸಲ್ಲಿ, ಈ ಕೋರ್ಸಲ್ಲಿ. 85% ಓನ್ಲಿ ಸ್ಟಡೀಸ್ ರಿವಿಷನ್ ಇಷ್ಟೇ ಇರುತ್ತೆ. ಆ್ಯಂಡ್ ಇದು ಫೋಕಸ್ಡ್ ಸ್ಟಡಿ ವಿತ್ ಡೈಲಿ ಸ್ಕೆಡ್ಯೂಲ್ಸ್. ಅಂದರೆ ನಾನು ಡೈಲಿ ನಿಮಗೆ ಟೈಮ್ ಟೇಬಲ್ ಹಾಕ್ತೀನಿ ಆ್ಯಂಡ್ ಡೈಲಿ ನೀವು ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ನ ಓದಬೇಕು ಅಂತ ಹೇಳ್ತೀನಿ. GS ಸಬ್ಜೆಕ್ಟ್ಸ್ ನಾನು ಹೇಳೋದಿಲ್ಲ, ಬಟ್ ಡೈಲಿ ನಾನು ಒಂದು 3-4 ಡೇಸ್ಗೆ ಒಂದು ಸಬ್ಜೆಕ್ಟ್ ಅಂತ ಫಿಕ್ಸ್ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ನೀವು ಫಸ್ಟ್ ಡೇ ಒಂದು 6 ಚಾಪ್ಟರ್ಸ್, ಯಾವ ರೀತಿ ಆ ಚಾಪ್ಟರ್ಸಲ್ಲಿ ಏನು ಓದಬೇಕು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತೀನಿ. ಆ್ಯಂಡ್ ಅದು ನಿಮಗೆ PDF ಅಲ್ಲಿ ಬರ್ತಿರುತ್ತೆ. ಡೈಲಿ ನಿಮಗೆ ಆನ್ ಅ ಡೈಲಿ ನೋಟ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರಲ್ಲಿ. ಆ ರೀತಿ ನಿಮ್ಮದು ಸ್ಟಡೀಸು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಆ್ಯಂಡ್ ಡೈಲಿ ನ್ಯೂಸ್ ಪೇಪರ್ ನೋಟ್ಸ್, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ ಡೈಲಿ ನ್ಯೂಸ್ ಪೇಪರಿಂದ ನಾನು ಮಾಡುವಂತಹ ನೋಟ್ಸು ನಿಮಗೆ ಸಿಗುತ್ತೆ. ಸಮ್ಟೈಮ್ಸ್ ಹ್ಯಾಂಡ್ ರಿಟನ್ ಇರ್ಬೋದು ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಪ್ರಿಂಟೆಡ್ ವರ್ಷನ್ ಕೊಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಪ್ರಿಂಟೆಡ್ ವರ್ಷನಲ್ಲೇ ಕೊಡ್ತೀನಿ, ಅಂದರೆ ಟೈಪ್ ಮಾಡಿರೋ ಟೈಪೇ ಕೊಡ್ತೀನಿ. ಬಿಕಾಸ್ ಹ್ಯಾಂಡ್ ರೈಟಿಂಗು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ನಂದು ಸ್ವಲ್ಪ ಗುಂಡು ರೈಟಿಂಗು, ಓಕೆ, ಇಟಾಲಿಕ್ ರೈಟಿಂಗ್ ನಂದು. ಸ್ವಲ್ಪ ಜನಕ್ಕೆ ಅರ್ಥ ಆಗ್ಬೋದು, ಸ್ವಲ್ಪ ಜನಕ್ಕೆ ಅರ್ಥ ಆಗದೆ ಇರ್ಬೋದು. ಸೊ ಆ ಕನ್ಫ್ಯೂಷನ್ಸ್ ಬೇಡ ಅಂತ ಆಲ್ಮೋಸ್ಟ್ ಪ್ರಿಂಟೆಡ್ ಫಾರ್ಮಲ್ಲಿ 90% ಆಫ್ ದ ಟೈಮ್ಸ್ ಕೊಡ್ತೀನಿ. ಅಕಸ್ಮಾತಾಗಿ ನನಗೇನಾದರೂ ಬೇರೆ ಕೆಲಸ ಇದ್ದು ಐ ಕೆನ್ ನಾಟ್ ಕ್ಯಾರಿ ಮೈ ಡಿವೈಸಸ್, ಎಲೆಕ್ಟ್ರಾನಿಕ್ ಡಿವೈಸಸ್ನ ನಾನು ಹೋಗುವಂತಹ ಕಡೆ ಕ್ಯಾರಿ ಮಾಡೋಕ್ಕಾಗಿಲ್ಲ ಅಂದರೆ ರಿಟರ್ನ್ ಫಾರ್ಮಲ್ಲಿ ಕೊಟ್ಟಿರ್ತೀನಿ. ಆವತ್ತೊಂದೊಂದು ದಿವಸ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡೈಲಿ ಡೆಸ್ಕ್ ಸ್ಟಡಿ, ಅಂದರೆ
ನಾನು ಹೇಳಿದ ಟೈಮ್ಗೆ ಎದ್ದೇಳಬೇಕು, ನಾನು ಹೇಳಿದ ಟೈಮ್ಗೆ ಮೆಡಿಟೇಷನ್ ಮಾಡಬೇಕು. ನಾನು ಮಾಡ್ತೀನಿ ನಿಮ್ಮ ಜೊತೆ. ನಾ 5 ಗಂಟೆಗೆ ಎದ್ದೇಳಿ ಅಂತ ಹೇಳಿದ್ರೆ ನಾನು ಎದ್ದಿರ್ತೀನಿ ನಿಮ್ಮ ಜೊತೆ, ಲೈವ್ ಬರ್ತೀವಿ ಆ್ಯಂಡ್ ವಿ ವಿಲ್ ಡೂ ಮೆಡಿಟೇಷನ್ ಫಾರ್ 10 ಮಿನಿಟ್ಸ್ ಅಥವಾ 10-15 ಮಿನಿಟ್ಸ್. ನಾನು ನಿಮ್ಗೆ ಯಾವ ರೀತಿ ಮೆಡಿಟೇಟ್ ಮಾಡಬೇಕು, ಯಾವ ರೀತಿ ನೀವು ಮೆಂಟಲ್ ಮೂವಿನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ನಿಮಗೆ ಡೈಲಿ ಸ್ಟಡೀಸ್. ಇಟ್ ಇಸ್ ನಾಟ್ ಲೈಕ್ ಏನದು ಒಂದಿನ ಗ್ಯಾಪು ತಗೊಳ್ಳೋಣ ಆರಾಮಾಗಿ ರೆಸ್ಟ್. ನೋ, ನಾಟ್ ಒಂದಿನ, 1 ಅವರ್ ತಗೊಳ್ಳಿ, 1.5 ಅವರ್ ತಗೊಳ್ಳಿ, 2 ಅವರ್ಸ್ ತಗೊಳ್ಳಿ, ಚಿಂತೆ ಇಲ್ಲ. ಯಾರು ರಿಗರಸ್ ಆಗಿ ನಾನು ಓದಿ ಜಾಬ್ ತಗೊಳ್ಳೇಬೇಕು ಅನ್ನೋರಿಗೆ ಮಾತ್ರ ಇದು ಸೀಮಿತವಾಗಿರುವಂತಹ ಒಂದು ಪ್ರೋಗ್ರಾಮ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಸೂಪರ್ ರಿಫೈನ್ಡ್ HYT ಟಾಪಿಕ್ಸ್. ಏನು ಈಗ ಆಲ್ರೆಡಿ ನೀವೆಲ್ಲಾನು HYT ಮಾಡಿದ್ದೀರಾ, ಓಕೆ, 100% ಎಲ್ಲ ಸಬ್ಜೆಕ್ಟ್ಸ್ಗೂ ಮಾಡಿದ್ದೀರಾ. ಅದರಲ್ಲಿ 60 to 70% ಅಷ್ಟೇ ನಾವು ಒಂದು 4 to 5 ಟೈಮ್ಸ್ ರಿವಿಷನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಲಿ ಬಂತು ಅಂದರೆ, ಎಕನಾಮಿಕ್ ಜಿಯೋಗ್ರಫಿಲಿ ಬಂತು ಅಂತಂದರೆ ಎಲ್ಲ ಓದೋ ನೆಸೆಸಿಟಿ ಇಲ್ಲ ರೀ. ಇಂಡಿಯನ್ ರೈಲ್ವೇಸ್ ರಿಲೇಟೆಡ್ ಆಗಿ ಏನು ಓದಬೇಕು, ಇಂಡಿಯನ್ ಪೋರ್ಟ್ಸ್ ರಿಲೇಟೆಡ್ ಆಗಿ ಏನು ಓದಬೇಕು, ನ್ಯಾಷನಲ್ ಹೈವೇಸ್ ರಿಲೇಟೆಡ್ ಆಗಿ ಏನು ಓದಬೇಕು, ಎಲ್ಲ ಹೈವೇಸ್ ಓದ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ. ಮತ್ತೆ ಇಂಡಿಯನ್ ವಾಟರ್ವೇಸ್, ಓಕೆ, ವಾಟರ್ವೇಸ್ ಅಲ್ಲಿ ಇಯರ್ ಇಂಪಾರ್ಟೆಂಟ್. ವಾಟರ್ವೇಸ್ ಅಲ್ಲಿ ಫಸ್ಟ್ 6 ವಾಟರ್ವೇಸ್ ಮಾತ್ರ ಇಂಪಾರ್ಟೆಂಟ್. ಆ ಫಸ್ಟ್ 6 ವಾಟರ್ವೇಸ್ ಅಲ್ಲಿ ಫಸ್ಟ್ ಕಾರ್ಗೋ ಅವ್ರು ಮೂವ್ ಆಗಿದ್ದು ಯಾವ ವಾಟರ್ವೇಲಿ, ಓಕೆ, ಆ ರೀತಿ. ಮತ್ತೆ ಅನ್ಕ್ಲಾಸ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸೀಸ್, ಓಕೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಹೇಳ್ತಾ ಬರ್ತೀನಿ ನಿಮಗೆ. ಅದ್ರ ಬಗ್ಗೆ ಇನ್ನೂ ಮೈಕ್ರೋ ಟಾಪಿಕ್ಸ್ ನ ಡಿವೈಡ್ ಮಾಡಿ ಕೊಡ್ತಾ ಇರ್ತೀನಿ. ನೀವು ಅದನ್ನ ಓದ್ಕೊಳ್ಳಿ, ಎಲ್ಲಿಂದನಾದ್ರೂ ಓದ್ಕೊಳ್ಳಿ, ನೋಟ್ಸ್ ಇಂದ ಓದ್ಕೊಳ್ಳಿ ಅಥವಾ ನಿಮ್ಮ ಗೂಗಲ್ ಅಲ್ಲಿ ನೋಡಿ ಓದ್ಕೊಳ್ಳಿ, ಎಲ್ಲಾದ್ರೂ ಓದ್ಕೊಳ್ಳಿ. ಬಟ್ ಓದಿರ್ಬೇಕು ಆ ಕಾನ್ಸೆಪ್ಟ್ನ. ಅದನ್ನ ಓದಿ ಬೇರೆ ಕಡೆ ಒಂದ್ ಕಡೆ ಪೇಸ್ಟ್ ಮಾಡ್ಕೋಬಹುದು ಅಥವಾ ನೀವು ಶಾರ್ಟ್ ನೋಟ್ಸ್ ನ ಮಾಡ್ಕೋಬಹುದು. ಎಲ್ಲೆಲ್ಲಿ ನೆಸೆಸಿಟಿ ಇರುತ್ತೋ ಅಲ್ಲಿ ನಾನು ನನ್ನ ನೋಟ್ಸ್ನ ಫೋಟೋ ತೆಗೆದು ಹಾಕ್ತಾ ಇರ್ತೀನಿ. ಆ್ಯಂಡ್ ಅದು ಇಂಗ್ಲೀಷಲ್ಲಿ ಫೋಟೋ ತೆಗೆದು ಹಾಕ್ತೀನಿ, ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಕನ್ನಡ ಒಂದು ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ವರ್ಡ್ ಅಲ್ಲಿ ಆಗಿರ್ಬೋದು ಅಥವಾ PDF ಅಲ್ಲಿ ಆಗಿರ್ಬೋದು, ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಕನ್ನಡ ನೋಟ್ಸ್ ಸಿಗುತ್ತೆ. ನಾನು ಏನು ನೋಟ್ಸ್ ಹಾಕಿರ್ತೀನಿ ಅದಕ್ಕೆ ಕನ್ನಡ ವರ್ಷನ್, ಓಕೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಟಿಪ್ಸ್. ಹೌದು, ಎಕ್ಸಾಮ್ ಟಿಪ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಅಲಾಂಗ್ ವಿತ್ ದಟ್ ನೋಟ್ಸ್. ಅದೇ ನಾನು ಹೇಳಿದ ಹಾಗೆ ನನ್ನ ನೋಟ್ಸು, ಈಗ ಒಂದು ಕಾನ್ಸೆಪ್ಟ್ ಓದ್ತಾ ಇರ್ತೀವಿ, ಎಲ್ಲರೂ ಓದಿರೋವಂಥದ್ದು ನಾನು ಹಾಕಲ್ಲ, ಓಕೆ. ಅಕಸ್ಮಾತಾಗಿ ಯಾರೋ ಒಂದು 30% ಜನ, 50% ಜನ ಅಥವಾ 70% ಆಫ್ ದ ಪೀಪಲ್ ಆ ಕಾನ್ಸೆಪ್ಟ್ ಅಲ್ಲಿ ಓದ್ಬೇಕಾಗಿರುವಂತಹ ಒಂದು ಸಬ್ ಟಾಪಿಕ್ ನ ಬಿಟ್ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿರೋದಿಲ್ಲ, ರೈಟ್. ಆ ಥರ ಕಾನ್ಸೆಪ್ಟ್ಸ್ನ ಅದು ಇಂಪಾರ್ಟೆಂಟ್ ಅನ್ಸಿದ್ರೆ ಎಕ್ಸಾಮ್ಸ್ಗೆ, ಅದು ನನ್ನ ನೋಟ್ಸಲ್ಲಿ ಇರುತ್ತೆ. ನನ್ನ ನೋಟ್ಸ್ ಆಲ್ಮೋಸ್ಟ್ ರೆಡಿ ಇದೆ, ಅದನ್ನೇ ನಾನು ಫೋಟೋ ತೆಗೆದು ಐ ವಿಲ್ ಅಪ್ಲೋಡ್. ನೀವು ಅದನ್ನ ಪ್ರಿಂಟ್ ಆದ್ರೂ ತಕ್ಕೊಳ್ಳಿ, ಇಲ್ಲ ಬರ್ದಾದ್ರೂ ಬರ್ಕೊಳ್ಳಿ. ಒಂದೊಂದು ಪೇಜು 2-2 ಪೇಜು ಇದ್ದಾಗ ನೀವು ಬರೆಯೋದಕ್ಕೆಲ್ಲ ಹೋಗ್ಬೇಡಿ, ಪ್ರಿಂಟ್ ತಗೊಂಡು ಓದ್ಕೊಳ್ಳಿ ಅಷ್ಟೇ, ಓಕೆ. ಈ ರೀತಿ ನಿಮಗೆ ಪ್ಲಾನ್ ಇರುತ್ತೆ. ಫೋಕಸ್, ಪ್ಲಾನ್, ಸ್ಟಡಿ, ದಟ್ ವಿಲ್ ಫಾಲೋ ಯುವರ್ ಸಕ್ಸಸ್, ಓಕೆ, ಫೈನ್. ಇದು ಆಕ್ಚುಲಿ ಹಾಕಿರೋ ಉದ್ದೇಶ, ಈ ಇಮೇಜ್, ದಿಸ್ ಇಸ್ ಮೈ ಸ್ಟಡಿ ಟೇಬಲ್ ಅಟ್ ಮೈ ಹೋಮ್. ನನ್ನ ಸ್ಟಡಿ ಸೆಟಪ್ ಇದು. ಆ್ಯಂಡ್ ಇಲ್ಲೇ ಕೂತು ನಾನು ನೆಕ್ಸ್ಟ್ ಟೀಚ್ ಮಾಡೋದು, ನಾನು ಓದ್ಕೊಳ್ಳುವಂಥದ್ದು, ಫೈನ್. ನೆಕ್ಸ್ಟ್ ಬಂದರೆ ನನ್ನ ಸೈನ್ಸ್ ಕ್ಲಾಸಲ್ಲಿ ಸ್ವಲ್ಪ ಪಾಸಿಟಿವ್ ರಿವ್ಯೂಸ್ ಬಂದಿರೋದು ನನಗೂ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸು ತುಂಬ ಡಿಮ್ಯಾಂಡ್ ಮಾಡಿದರು, ಮ್ಯಾಮ್ ನೋಡಿ ಇವರು ಶ್ವೇತಾ ಅಂತ ಹೇಳಿಬಿಟ್ಟು AO ಎಕ್ಸಾಮ್ಸ್ಗೆ ಯಾವ ರೀತಿ ಆಲ್ಮೋಸ್ಟ್ ಎಲ್ಲ ಟ್ರಿಕ್ಸ್ನ ಹೇಳ್ಕೊಡಿ ಅಂತ ಕೇಳಿದರು. ಕರೆಂಟ್ ಅಫೇರ್ಸು ಸಂದೀಪ್ ಅನ್ನೋರು ಕೇಳಿದರು. ಇವರು ನಾಯಕ್ ಅನ್ನೋರು ಅವರು ಸ್ವಲ್ಪ ಎಲ್ಲ ಸಬ್ಜೆಕ್ಟ್ಸ್ಗೂ ಇದೇ ಥರ ಅಪ್ರೋಚ್ನ ಹೇಳ್ಕೊಡಿ ಅಂತ ಕೇಳಿದರು. ಆ್ಯಂಡ್ ಇವರು ಅಷ್ಟೇ ಮೇಲ್ ಕಳಿಸ್ಬಿಟ್ಟು ಎಲ್ಲ ನೋಟ್ಸು ನನಗೆ ಪ್ರೊವೈಡ್ ಮಾಡಿ ಅಂದರು. ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ, ಬಿಕಾಸ್ ಎಲ್ಲ ನೋಟ್ಸು ನಾನು ಪ್ರಿಂಟ್ ತಕ್ಕೊಂಡು ಇಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಹಾಕೋಷ್ಟೊಳಗಡೆ ಸುಸ್ತಾಗೋಗ್ಬಿಟ್ಟಿರ್ತೀನಿ. ಮತ್ತು ಇದೇ ರೀತಿ ಕ್ಲಾಸಸ್ ಗುಡ್ ಅಂತ ಸ್ವಲ್ಪ ಪಾಸಿಟಿವ್ ರಿವ್ಯೂಸು, ಅಂದರೆ ಸ್ವಲ್ಪ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದ್ದಾವೆ. ಬಟ್ ನನಗೆ ಹಾಕಲಿಕ್ಕೆ ಒಂದೇ ಸ್ಲೈಡ್ ಸಾಕು, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಮಾತ್ರ ತಗೊಂಡೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಮೇರೆಗೆ, ಅವರು ಕೇಳಿದ್ದ ಮೇರೆಗೆ ನಾನು ಈ ಸ್ಪೆಷಲ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಿರುವಂಥದ್ದು, ಫೈನ್. ನೋಡಿ, ಈ ಪ್ರೋಗ್ರಾಮ್ ಅಲ್ಲಿ ವಾಟ್ ಅಂಡ್ ಆಲ್ ದ ಮ್ಯಾನಿಫೆಸ್ಟೇಷನ್ಸ್ ಯು ವಿಲ್ ರಿಸೀವ್ ಅನ್ನೋ ಥರ ಇದು ಒಂದು ಪ್ರೋಗ್ರಾಮ್ದು ಕಂಪ್ಲೀಟ್ ಡೀಟೇಲ್ ಆಗುತ್ತೆ. ನೋಡಿ ಏನೇನಾಗುತ್ತೆ ಅಂದರೆ, ಕಂಪ್ಲೀಟ್ ಫೋಕಸ್ ಆನ್ ದ ಸ್ಟಡೀಸ್. ನೀವು ನೆಕ್ಸ್ಟ್ 3 months ಏನಿದೆ ಅಲ್ವಾ, ನೀವು 3 months ಕರೆಕ್ಟಾಗಿ ಕೂತು ಬುದ್ಧನ್ ಥರ ಫೋಕಸ್ನ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ, ಫೋಕಸ್ಸಿಂದ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ನೆಕ್ಸ್ಟ್ 30 years ನಿಮ್ಮದು ಸೆಟ್ಲ್ ಆಗುತ್ತೆ. ವಾಟ್ ಎವರ್ ನಿಮ್ಗೆ ಏನೇ ಬಂದರೂ ರೀ, ಈಗ ನೋಡಿ ನಾನು ಎಕ್ಸಾಂಪಲ್ ಕೊಡಬಾರ್ದು, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ಇಟ್ ಯು. KPSC ಸಾಹುಕಾರ್ ಸರ್ನ ಸಸ್ಪೆಂಡ್ ಮಾಡಿದ್ರು, ರೈಟ್, ಸಸ್ಪೆಂಡ್ ಮಾಡಿದ್ರು. ಅವರನ್ನ ರಿಮೂವ್ ಮಾಡಿದ್ರ ಆ ಪೊಸಿಷನ್ ಇಂದ? ನೋ, ಈ ಹ್ಯಾಸ್ ಟು ಪ್ರೂವ್ ಗಿಲ್ಟಿ. ಆವಾಗ್ಲೇನೆ ಅದು ಆ ಪ್ರೊಸೀಜರ್ಗೂ ಇನ್ನೂ ಸ್ವಲ್ಪ ಪ್ರೊಸೀಜರ್ಸ್ ಇದ್ದಾವೆ.
ಇಟ್ ಈಸ್ ವೆರಿ ಟಫ್. ಒಂದು ಗೌರ್ಮೆಂಟ್ ಜಾಬ್ ಇಂದ ತೆಗಿಬೇಕು ಒಬ್ಬ ಪರ್ಸನ್ ಅಂತ ಹೇಳಿದ್ರೆ ಇಟ್ ಈಸ್ ಅಂಟಿಲ್ ಹಿಸ್ ರಿಟೈರ್ಮೆಂಟ್ ಆರ್ ಅವರಾಗೆ ಅವರು ಒಂದು VRS ತಗೊಂಡ್ರೆ ಮಾತ್ರನೇ ದಟ್ ಈಸ್ ಕನ್ಸಿಡರ್ಡ್ ಆಸ್ ರಿಮೂವಲ್. ಓಕೆನಾ? ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಎಂಥ ಕ್ರೈಮ್ ಮಾಡಿದ್ರು ಕೂಡ ಅದು ಸಸ್ಪೆನ್ಷನ್ ಅಷ್ಟೇ. ಅದು ಸಸ್ಪೆನ್ಷನ್ ಅಲ್ಲಿ ಸಸ್ಪೆಂಡೆಡ್ ಹವರ್ಸ್, ಐ ಮೀನ್ ಏನ್ ಪೀರಿಯಡ್ ಇರ್ತಾರೆ ಅವಾಗ ಅವ್ರಿಗೆ ಹಾಫ್ ಆಫ್ ದ ಸ್ಯಾಲ್ರಿ ಬರ್ತಿರತ್ತೆ. ಓಕೆ, ನೀವು ತಪ್ಪು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಕೊಡುವಂತಹ ಸೆಕ್ಯೂರಿಟಿ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಓಕೆನಾ? ನಾನು ಆಕ್ಚುಲಿ ಪ್ಲಾನ್ ಮಾಡಿರೋದು ಒಂದೇ ಬ್ಯಾಚ್, ಅದೇ ನಮಗೆ ಫಸ್ಟ್ ಮತ್ತೆ ಲಾಸ್ಟ್ ಬ್ಯಾಚ್ ಆಗ್ಬಿಡುತ್ತೆ. ಅದು 3 months ಅಥವಾ ಇನ್ನು ಎಕ್ಸ್ಟೆಂಡ್ ಆದ್ರೆ 3.5 months. ಬೈ ದ ಟೈಮ್ ಯು ಸ್ಟಾರ್ಟ್ ಯುವರ್ ರಿಯಲ್ ಎಕ್ಸಾಮ್ಸ್, VAO ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, FDA, SDA, ನಿಮಗೆ GBL ಬರುತ್ತೆ, ಮುನ್ಸಿಪಾಲಿಟಿಲಿ ಬರುತ್ತೆ, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದಾವೆ. ಆಲ್ಮೋಸ್ಟ್ ಸಮ್ವೇರ್ ನಿಯರ್ ಟು 5,000 FDA, SDA ಪೊಸಿಷನ್ಸ್ ಇದಾವೆ. ಅದು ಎಲ್ಲಾನು ನೀವು ಎಕ್ಸಾಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ದೆಲ್ಲಾನು ಇದು ಮುಗ್ದೋಗ್ಬಿಟ್ಟಿರುತ್ತೆ. ಲೈಕ್ ಒಂದು ರೌಂಡ್ ಆಫ್ ಸ್ಟಡೀಸ್ ಅನ್ನೋದು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಓನ್ಲಿ ರಿವಿಷನ್, ಅದನ್ನೇ ರಿವಿಷನ್, ಆಕ್ಚುಲಿ ರಿವಿಷನ್ನೇ ಆಗಿರುತ್ತೆ. ಮತ್ತೆ ಇನ್ನೊಂದು 3rd ಟೈಮ್ ರಿವಿಷನ್ಗೆ ನೀವು ಕೂತಿರ್ತೀರ. ಅಷ್ಟು ಇದು ಒಂದೇ ಬ್ಯಾಚ್. ಬಿಕಾಸ್ ಇಷ್ಟು ಮುಗಿಯೋಷ್ಟ್ರೊಳಗಡೆ ನನಗೆ ಆರ್ಡರ್ ಬರುತ್ತೆ, ಆವಾಗ ನಾನು ತುಂಬಾ ಟೈಮ್ ಕೊಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಬ್ಯಾಚ್ ಅಂತ ನಾನು ಪ್ಲಾನ್ ಮಾಡಿರೋದು. ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನೋಡಿ, ಅಪ್ಕಮಿಂಗ್ VAO ಎಕ್ಸಾಮ್ಗೆ, ಅಪ್ಕಮಿಂಗ್ ಇದು KSISF, KSRP, PC ಬರೀತಿದಾರಲ್ಲ ಅವ್ರಿಗೆ, ಅಂಡ್ PSIಗೆ, ESI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ಟಫ್ ಇರುತ್ತೆ ಪೇಪರ್. ಬಿಕಾಸ್ ಒಂದೇ ಪೇಪರು, ಇಟ್ ಈಸ್ ಅ ವೆರಿ ಗುಡ್ ಪೊಸಿಷನ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸ್ವಲ್ಪ ಟಫ್ ತೆಗಿತಾನೆ ಪೇಪರು ಅದು. ಮತ್ತೆ ಎಲ್ಲ ಗ್ರೂಪ್ C, FDA, SDA ಎಕ್ಸಾಮ್ಸ್ಗೆ. ಸೊ PSI ಪೇಪರ್ 1ಗೆ ನಾನು ಗೈಡೆನ್ಸ್ ಮಾಡ್ತೀನಿ. ಅಂಡ್ essay, ಟ್ರಾನ್ಸ್ಲೇಷನ್, ಪ್ರಿಸೈಸ್, ಅದಕ್ಕೆ ಸೆಪರೇಟ್ ಟೈಮ್ ಟೇಬಲ್ ಇರುತ್ತೆ. ಅಂಡ್ ಎವ್ರಿ ಡೇ ನೀವು ವರ್ಕ್ ಮಾಡಬೇಕು, ಎವ್ರಿ ಡೇ ವರ್ಕ್ ಮಾಡಬೇಕು. PSI ನಾನು ಹಾಗೆ ಆಗ್ತೀನಿ, ನಾನು ಡಬಲ್ ಡಿಜಿಟ್ ರ್ಯಾಂಕು ಸಿಂಗಲ್ ಡಿಜಿಟ್ ರ್ಯಾಂಕು ತಗೊಳ್ಳೋದಕ್ಕೆ ನಾನು ಅರ್ಹನಿದ್ದೀನಿ, ನಾನು ಅರ್ಹಳಿದ್ದೀನಿ, ನಾನು ತಗೊಳ್ಳೇಬೇಕು, ನಾನು ಯೂನಿಫಾರ್ಮ್ ಹಾಕ್ಲೇಬೇಕು ಅನ್ನೋರು ಇದಕ್ಕೆ ಜಾಯಿನ್ ಆಗ್ಬೋದು. ಅಂಡ್ ನಿಮಗೆ ಫೀಸು ಜಾಸ್ತಿ ಇರೋದಿಲ್ಲ, ವೆರಿ ಮೀಗರ್ ಅಮೌಂಟ್ ಅಲ್ಲಿ ನಾನು ಫೀಸ್ ಮಾಡ್ತೀನಿ. ಅಂಡ್ ಇನ್ನೊಂದು, ಇಲ್ಲಿ ಟೆಸ್ಟ್ ಸೀರೀಸ್ ಅಂತ ಯಾವುದೂ ಇರೋದಿಲ್ಲ, ಡೈಲಿ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ನೀವು ನೋಟ್ಸ್ ಮಾಡಬೇಕಾಗತ್ತೆ. ಆ ನೋಟ್ಸ್ನ ನಾನು ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಬುಕ್ ಅಂತ ಅನ್ಕೊಳ್ಳಿ. ಏನೋ ಬುಕ್ ಅಂತ ಅನ್ಕೊಳ್ಳೋದಲ್ಲ, ಇದು ಬುಕ್ ಆಕ್ಚುಲಿ, ಇದು ಬುಕ್ ಅಲ್ವಾ. ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಒಂದು A4 ಸೈಜ್ ಇರೋ ಬುಕ್ ತಗೊಳ್ಳಿ. ಇಲ್ಲಾಂದ್ರೆ UPSC ಮೇನ್ಸ್ ಆನ್ಸರ್ ರೈಟಿಂಗ್ ಬುಕ್ಕೆ ತಗೊಂಡ್ಬಿಡ್ಬೇಕು. ತಗೊಂಡು ಏನ್ ಮಾಡ್ಬೇಕು, ಇಲ್ಲಿ ಮಿಡಲ್ ಅಲ್ಲಿ ಏನಿರುತ್ತೆ ಅಲ್ವಾ, ಇಲ್ಲಿ ಒಂದು ಟ್ರಾನ್ಸ್ಲೇಷನ್ ಫಸ್ಟ್ ಪಾರ್ಟ್ ಅಲ್ಲಿ, ಇಲ್ಲಿ ಒಂದು ಟ್ರಾನ್ಸ್ಲೇಷನ್ ಸೆಕೆಂಡ್ ಪಾರ್ಟ್. ನಾನು ಡೈಲಿ ಹಾಕ್ತೀನಿ ಟ್ರಾನ್ಸ್ಲೇಷನ್ಗೆ ಪ್ಯಾರಾಗ್ರಾಫ್ಸ್ ನ ನಾನು ಡೈಲಿ ಹಾಕ್ತೀನಿ. ಅಂಡ್ ಒಂದು ಪ್ಯಾರಾಗ್ರಾಫ್ ಮಿನಿಮಮ್ 15 ಲೈನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು, ನೀವು ಸ್ಟಾರ್ಟಿಂಗ್ ಒಂದು 1.5 month ವರ್ಡ್ಸ್ ನ ಕಲೀರಿ. ನಾನು ಏನೇನು ಪ್ಯಾರಾಗ್ರಾಫ್ಸ್ ಹಾಕ್ತೀನಿ ಆ ವರ್ಡ್ಸ್ ನ ಕಲೀರಿ. ನೀವು ಡೋಂಟ್ ವರಿ ಅಬೌಟ್ ದ ಸ್ಪೀಡ್, ಜಸ್ಟ್ ಲರ್ನ್ ವರ್ಡ್ಸ್. ಅಂದ್ರೆ ಅಥೆಂಟಿಕ್ ವರ್ಡ್ ಯಾವುದು, ಇವಾಗ ಕನ್ನಡ ಇಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ, ಇಂಗ್ಲಿಷ್ ಇಂದ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಕೆಲವೊಂದು ವರ್ಡ್ಸ್ಗೆ ಅಥೆಂಟಿಕ್ ಆಗಿರ್ತವೆ, ಅವುಗಳನ್ನ ವರ್ಡ್ಸ್ ಕಲೀರಿ. ಓಕೆನಾ? ಫಸ್ಟ್ ಇಲ್ಲಾಯ್ತು, ಇಲ್ಲಿ ಲೈನ್ ಇರುತ್ತೆ, ಈ ಲೈನ್ಗೆ ಹೊರಗೆ ನೀವು ಏನು ಬರಿಬಾರ್ದು. ಓಕೆನಾ? ಸೊ ಇವಾಗ ಫಸ್ಟ್ ನೀವು ಬರೆದ್ರಿ 15 ಲೈನ್ಸ್ ಬರೆದ್ರಿ, ನೆಕ್ಸ್ಟ್ 15 ಲೈನ್ಸ್ ಬರೆದ್ರಿ. ಇದು ಕನ್ನಡದಿಂದ ಇಂಗ್ಲಿಷ್ಗೆ ಆಯ್ತು, ಇಂಗ್ಲಿಷ್ ಇಂದ ಕನ್ನಡಕ್ಕಾಯ್ತು. ಈಗ ಚೆಕ್ ಮಾಡ್ಕೋತೀರಾ. ಯಾವ ರೀತಿ ಚೆಕ್ ಮಾಡ್ಕೋಬೇಕು ನಾನು ಕ್ಲಾಸಲ್ಲಿ ಹೇಳ್ತೀನಿ. ಚೆಕ್ ಮಾಡ್ಕೋತೀರಾ, ಯಾವುದೋ ಒಂದು ಮಿಸ್ಟೇಕ್ ಆಯ್ತು ನಿಮ್ಗಲ್ಲಿ, ಯಾವುದೋ ಒಂದು ವರ್ಡ್. ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ಇಂಗ್ಲಿಷ್ ಚೆನ್ನಾಗಿ ಬರೋರ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಲಿಟ್ರಸಿ ಅಂತ ಇರುತ್ತೆ, ಅದನ್ನ ನಮ್ಗೆ ಕನ್ನಡದಲ್ಲಿ ಸಾಕ್ಷರತೆ ಅನ್ನೋದು ನಮ್ಗೆ ಆ ಟೈಮ್ಗೆ ಸಡನ್ ಆಗಿ ಬರಲ್ಲ. ಲೈಕ್ ಆ ಟೈಮ್ಗೆ ನಮ್ಗೆ ಗೊತ್ತಾಗಲ್ಲ. ಓಕೆ, ಏನಿರ್ಬೋದು, ವಿದ್ಯಾರ್ಹತೆ ಇರತ್ತಾ, ವಿದ್ಯೆ ಅನ್ನೋದಿರತ್ತಾ, ತಿಳುವಳಿಕೆ ಅನ್ನೋದಿರತ್ತಾ. ಓಕೆ, ಸಾಕ್ಷರತೆ ಅಂತ ಫೈನಲ್ ಬರುತ್ತೆ ಅಲ್ವಾ, ಅದು ಎಲ್ಲ ಮುಗಿಸ್ ಬಂದಿರ್ತೀವಿ, ಆ ಟೈಮಿಗೆ ಬರುತ್ತೆ. ನೀವು ಆವಾಗ ಏನ್ ಮಾಡ್ಬೇಕು, ಪಕ್ಕದಲ್ಲಿ ಇಲ್ಲಿ ಲಿಟ್ರಸಿಗೆ ಸಾಕ್ಷರತೆ ಅಂತ ಇಲ್ಲೇ ಪಕ್ಕದಲ್ಲೇ ಬರ್ಕೋಬೇಕು. ಓಕೆನಾ? ಪಕ್ಕದಲ್ಲೇ ಬರ್ಕೋಬೇಕು. ಅಂಡ್ ನೀವೇನೇನ್ ಎಕ್ಸ್ಟ್ರಾ ಬರ್ದಿರ್ತೀರಲ್ಲ ಅದನ್ನ ಡೈಲಿ ಒಂದೊಂದ್ಸತಿ ಸುಮ್ನೆ ನೋಡ್ಬೇಕಷ್ಟೇ. ಓದ್ಬೇಡಿ, ಸ್ಟಡಿ ಮಾಡಬೇಡಿ, ಸುಮ್ನೆ ಹಿಂಗ್ ನೋಡ್ಬೇಕು. ಓ ಹೌದಾ, ಓಕೆ ಓಕೆ, ಅಷ್ಟೇ ಮುಗೀತು. ನೆಕ್ಸ್ಟ್ ದಿನ ಬರೀತೀರಾ, ನೆಕ್ಸ್ಟ್ ದಿನ ಇನ್ನೊಂದು ಪ್ಯಾರಾಗ್ರಾಫ್ ಬರೀತೀರಾ, ಇಲ್ಲೊಂದು ಪ್ಯಾರಾಗ್ರಾಫ್ ಬರೀತೀರಾ, ಕನ್ನಡ ಟು ಇಂಗ್ಲಿಷು, ಇಲ್ಲಿ ಇಂಗ್ಲಿಷ್ ಟು ಕನ್ನಡ. ಕನ್ನಡ ಮೀಡಿಯಂ ಅವರು ಹಂಗೆ ಮಾಡ್ಬೇಕು. ಯಾವ್ದಾದ್ರು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಟಫ್ ಇದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಟಫ್ ಇದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಆದ್ರೆ ಕನ್ನಡದಲ್ಲಿರೋದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಿಮ್ಗೆ ಸ್ವಲ್ಪ ಟಫ್ ಆಗುತ್ತೆ. ಆ ತರ ವರ್ಡ್ಸ್ ನ ನೀವೇನ್ ಮಾಡ್ಬೇಕು, ಸೈಡ್ ಅಲ್ಲಿ ಬರ್ಕೋಬೇಕು. ಇವಾಗ ನಾಳೆ ಇದನ್ನ ಬರೀತೀರಾ, ಇಲ್ಲಿ ಏನೇನ್ ಬರ್ದಿರ್ತೀರಾ ಇದನ್ನ ಒಂದ್ಸತಿ ನೋಡ್ಬೇಕು. ಸುಮ್ನೆ ನೋಡೋದು, ಓದ್ಬೇಡಿ, ಸುಮ್ನೆ ನೋಡೋದು. ಇಲ್ಲಿ ನಾಳೆ ಬರ್ದಿರ್ತೀರಾ, ಇದನ್ನ ನಾಳಿದ್ದು ಟ್ರಾನ್ಸ್ಲೇಷನ್ ಬರೀತೀರಲ್ವಾ, ಅಲ್ಲಿ ನೋಡ್ಬೇಕು. ಓಕೆನಾ? ಈ ರೀತಿ ನಿಮ್ಗೆ ಟ್ರಾನ್ಸ್ಲೇಷನ್ ಇಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಬೈ ದ ಟೈಮ್
ಕೋರ್ಸ್ ಎಂಡ್ ಆಗೋಷ್ಟ್ರೊಳಗಡೆ ನೀವು ಟ್ರಾನ್ಸ್ಲೇಷನ್ ಅಲ್ಲಿ ಪ್ರಿಸಿಸ್ ಅಲ್ಲಿ ಪರ್ಫೆಕ್ಟ್ ಇರ್ತೀರಾ. ವಾಟ್ ಎವರ್, ಈಗ 50 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಪ್ರಿಸಿಸ್ ಅಲ್ವಾ, ನಿಮ್ಗೆ 30 ಮಾರ್ಕ್ಸ್ಗೆ ನೀವ್ ಏನಿಲ್ಲ ಅಂತಂದ್ರು 26 ಇಂದ 27 ಮಾರ್ಕ್ಸ್ ತಗೊಳ್ಳೋ ತರ ಇದು ನಿಮ್ಮನ್ನ ಪ್ರಿಪೇರ್ ಮಾಡತ್ತೆ. ದಟ್ ಈಸ್ ಹಾರ್ಡ್ ವರ್ಕ್. ನನಗೆ ಸುಮ್ಮನೆ ಏನು ನಾಳೆ ಎಕ್ಸಾಮ್ ಇದೆ, ಇನ್ನೊಂದು 15 ಡೇಸ್ ಅಲ್ಲಿ ನಾನು ಪ್ರಾಕ್ಟೀಸ್, ಅದನ್ನ ನಾನು ನಂಬಲ್ಲ ರೀ. ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಓಕೆ, ಇವಾಗಿಂದಾನೇ ಸ್ಟಾರ್ಟ್ ಮಾಡಿ. ಫಸ್ಟು ವರ್ಡ್ಸ್ನ ಕಲಿಯೋದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ. 1 ಮಂತ್ 1.5 ಮಂತ್. ಯಾವಾಗ ನೋಟಿಫಿಕೇಶನ್ ಬಿಡ್ತಾನೆ ಆವಾಗ ಸ್ಪೀಡ್ ಪ್ರಾಕ್ಟೀಸ್ ಮಾಡಿವ್ರಂತೆ. ಸ್ಪೀಡ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ನಾನು ಹೇಳ್ತೀನಿ. ಎಷ್ಟು ಮಿನಿಟ್ಸ್ಗೆ ಎಷ್ಟೆಷ್ಟು ಬರೆಯೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ಲೈಕ್ ಹೋಗ್ತಾ ನಾನು ಹೇಳ್ತಾ ಬರ್ತೀನಿ. ಅದು ಆನ್ ದ ಸ್ಟೇಜಸ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಪ್ರೆಸಿಸ್ನು ಅದೇ ರೀತಿನೇ ನೀವು ಫಾಲೋ ಮಾಡಬೇಕು. ಅದಕ್ಕೆ ಹೇಳಿದ್ದು ಪ್ರೆಸಿಸ್ ಅಂಡ್ ಟ್ರಾನ್ಸ್ಲೇಷನ್ಗೆ ಒಂದು ಬುಕ್, UPSC ಮೇನ್ಸ್ ಆನ್ಸರ್ ರೈಟಿಂಗ್ದು ಒಂದು ಬುಕ್ ತಗೊಳ್ಳಿ, ಅಂಡ್ ಎಸ್ಸೆಗೆ ಒಂದು ಬುಕ್ ತಗೊಳ್ಳಿ. ಎಸ್ಸೆಗೂ ಇದೇ ರೀತಿನೇ ಇರುತ್ತೆ, ಬಟ್ ಎಸ್ಸೆಗೆ ಏನಂತಂದ್ರೆ ಸೇಮ್ ಬುಕ್ಕೇ ಇರುತ್ತೆ, ನೀವೇ ಬರೀಬೇಕು ಎಸ್ಸೆ. ಟಾಪಿಕ್ಕು ನಾನು ಎವ್ರಿ ಸಂಡೇ 2 ಟಾಪಿಕ್ ಕೊಡ್ತೀನಿ. ಒಂದು ಟಾಪಿಕ್ನ ಬರೀರಿ, ಇನ್ನೊಂದು ಟಾಪಿಕ್ನ ಮೇಲೆ ಇಲ್ಲಿ ಸ್ಪೇಸ್ ಇರುತ್ತೆ, ಟಾಪಿಕ್ನ ಮೆನ್ಷನ್ ಮಾಡ್ಕೊಳ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬರೀರಿ. ಬರೆದ್ಬಿಟ್ಟು ಎಕ್ಸ್ಟ್ರಾ ಪಾಯಿಂಟ್ಸು ನಾಳಿದ್ದು ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೋದು. ಆ ಎಕ್ಸ್ಟ್ರಾ ಪಾಯಿಂಟ್ಸ್ ಆಡ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ನಿಮ್ಗೆ ಸ್ಪೇಸ್ ಇರಬೇಕು. ಓಕೆನಾ? ಆ ರೀತಿ ಎಸ್ಸೆನ ಬೈ ದ ಟೈಮ್ ಇನ್ನು ನೋಟಿಫಿಕೇಶನ್ PSI ನೋಟಿಫಿಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವೇನಿಲ್ಲ ಅಂದ್ರೂ ಒಂದು 13 ರಿಂದ 14 ಎಸ್ಸೆಗೆ ಪ್ರಿಪೇರ್ ಆಗಿರ್ತೀರಾ. ಓದಿ ಮಗಪ್ ಮಾಡಿ ಅಲ್ಲ, ನಿಮ್ಮ ತಲೆಯಲ್ಲೇ ಸ್ಟೋರ್ ಆಗಿರುತ್ತೆ. ಆ ರೀತಿ ಪ್ರಿಪರೇಷನ್ ನಡೆಯುತ್ತೆ PSI ಪೇಪರ್ 1ಗೆ. ಓಕೆನಾ? ಅಂದ್ರೆ ನಾನು ಈ ಮೆಥಡಾಲಜಿ ನಾನು ಫಾಲೋ ಮಾಡಿದ್ದಕ್ಕೇನೆ ನನಗೆ 43 ಬಂದಿದ್ದು, ಫಸ್ಟ್ ಅಲ್ಲಿ 41 ಬಂದಿದ್ದು. ಓಕೆನಾ? ಫೈನ್. ನೆಕ್ಸ್ಟ್, ಹೌ ಟು ಮೆಡಿಟೇಟ್ ಟು ಗೆಟ್ ವಾಟ್ ಯು ವಾಂಟ್, ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಮ್ಯಾನಿಫೆಸ್ಟೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಕೀಪಿಂಗ್ ಯುವರ್ ಮೈಂಡ್ ವೆರಿ ಪಾಸಿಟಿವ್ ಅಂಡ್ ಬೀಯಿಂಗ್ ಕಾನ್ಫಿಡೆಂಟ್. ವಾಟ್ ಎವರ್ ಯು ಡೂ, ಬಿ ಕಾನ್ಫಿಡೆಂಟ್. ಓವರ್ ಕಾನ್ಫಿಡೆಂಟ್ ಬೇಡ, ಕಾನ್ಫಿಡೆಂಟ್ ಆಗಿರಿ, ಪಾಸಿಟಿವ್ ಆಗಿರಿ, ಆಗತ್ತೆ. ಸೊ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು? ಮಾರ್ನಿಂಗ್ 10 ಮಿನಿಟ್ಸ್, ನೈಟ್ ಮಲಗುವಾಗನೂ ಮೆಡಿಟೇಟ್ ಮಾಡಬೇಕು ನೀವು. ಇಟ್ ಈಸ್ ಒಂದು ಟ್ರಾನ್ಸ್ ಮೋಡ್ ಅಂತ ಇದೆ, ಆ ಮೋಡ್ಗೆ ಹೋಗಿ ನೀವು ಮೆಡಿಟೇಟ್ ಮಾಡಬೇಕು. ಆವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಓಕೆನಾ? ನಾವು ಕಾನ್ಶಿಯಸ್ ಆಗಿ ನಾವು ಏನು ಪ್ರೊವೈಡ್ ಮಾಡ್ತೀವಿ ನಮ್ಮ ಬ್ರೈನ್ಗೆ, ನಮ್ಮ ಸೆಲ್ಸ್ಗೆ, ಅದು ಸಬ್ ಕಾನ್ಶಿಯಸ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಮೆಂಟಲ್ ಮೂವಿ ಮಾಡುವಾಗ ವೆರಿ ಪಾಸಿಟಿವ್ ಮೂವಿನ ಕ್ರಿಯೇಟ್ ಮಾಡಬೇಕು ಅಲ್ವಾ? ವೆರಿ ಪಾಸಿಟಿವ್ ಮೂವಿನ ಕ್ರಿಯೇಟ್ ಮಾಡಿದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡು ಅದನ್ನ ಅಟ್ರಾಕ್ಟ್ ಮಾಡ್ತಾ ಬರುತ್ತೆ. ಅಟ್ರಾಕ್ಟ್ ಮಾಡಿ ಏನ್ ಮಾಡುತ್ತೆ, ಅದನ್ನ ನಿಜ ಮಾಡೋದಕ್ಕೆ ತಪ್ಪಿಸ್ತಾ ಇರತ್ತೆ. ಆವಾಗ್ಲೇ ನಮ್ಗೆ ಅನ್ಸೋದು, ಎಸ್ ನಾನು ನಿದ್ದೆ ಮಾಡ್ಬಿಡ್ತಾ ಇದೀನಿ, ಅಪ್ಪ ಎದ್ದೇಳ್ಬೇಕು. ಕೆಲವ್ರಿಗೆ ನೋಡ್ಕೊಳ್ಳಿ, ಸೀರಿಯಸ್ ಆಗಿ ಓದ್ತಿರೋರ್ಗೆ ನಿದ್ದೆ ಬರ್ತಿರಲ್ಲ ರೀ. ಬೆಳಿಗ್ಗೆ 4 ಗಂಟೆ ಇನ್ನೂ 4:15ಗೆ ಅಲಾರಾಮ್ ಇಟ್ಟಿರ್ತಾರೆ, 4:15ಕ್ಕೆ ಎದ್ಬಿಟ್ಟಿರ್ತಾರೆ. ಯಾಕೆ ಹೇಳಿ? ಅವರ ಸಬ್ ಕಾನ್ಶಿಯಸ್ ಮೈಂಡ್ ಆ ಥರ ರೆಕಾರ್ಡ್ ಮಾಡಿರುತ್ತೆ. ಅದು ರೆಕಾರ್ಡ್ ಮಾಡ್ತಿರತ್ತೆ, ನೀನ್ ಆಗ್ಬೇಕು, ನೀನು ಏನದು ಗೌರ್ಮೆಂಟ್ ಆಫೀಸರ್ ಆಗ್ಬೇಕು ಅಂತ ಅದು ರೆಕಾರ್ಡ್ ಮಾಡಿ ಅದು ಪ್ಲೇ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿ, ನಮ್ಮ ಪರ್ಸನಾಲಿಟಿಲಿ ಆ ಮೋಟಿವೇಶನ್ ಅನ್ನೋದು ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ನಾವು ವರ್ಕ್ ಮಾಡೋ ಟುವರ್ಡ್ಸ್ ವರ್ಕಿಂಗ್ ಫಾರ್ ವಾಟ್ ವಿ ನೀಡ್, ನಾವು ಅಚೀವ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಎಲ್ಲದನ್ನು ಸಪೋರ್ಟ್ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ಹೌ ಇಟ್ ವಿಲ್ ವರ್ಕ್. ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ವೆರಿ ವೆರಿ ಪವರ್ಫುಲ್. ಅದು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಅದು 1 or 2 ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಬಿಟ್ರೆ ಬಂದ್ಬಿಡುತ್ತೆ. ಅದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಲಿಟ್ರಲಿ ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿದಾದ್ಮೇಲೆ ನೀವು ನನಗೆ ಒಂದು 4-5 ಮಂತ್ಸ್ ಆದ್ಮೇಲೆ ನೀವು ನನಗೆ ಹೇಳ್ತೀರಾ ಅದೇನು ರಿಸಲ್ಟು ಅಂತ. ಡೈಲಿ ನ್ಯೂಸ್ ಪೇಪರ್ ನೋಟ್ಸು ನಾನು ಹೇಳ್ದಂಗೆ ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ ಇರುತ್ತೆ. ಡೈಲಿ GK 1 ಟಾಪಿಕ್ ನೋಟ್ಸ್ ಇರುತ್ತೆ. ಏನು ಅಂದ್ರೆ, ಈಗ GS ಓದ್ತಿರ್ತೀರಾ ಅಲ್ವಾ? ಸೊ GKಗೆ ನೋಟ್ಸ್ ಬೇಕೇ ಬೇಕು. ಬಿಕಾಸ್ GK ಇಸ್ ಡಿಫ್ರೆಂಟ್, GS ಇಸ್ ಡಿಫ್ರೆಂಟ್. ನಾನು ಆಲ್ರೆಡಿ ಲೈವ್ ಸೆಷನ್ ಅಲ್ಲಿ ಹೇಳ್ದೆ. ಸೊ GKಗೆ ಏನ್ ಮಾಡ್ತೀವಿ, ಡೈಲಿ ಒಂದು ಕಾನ್ಸೆಪ್ಟ್, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ನ GKನ ಡೈಲಿ ನಾನು ಒಂದೊಂದು ಪೇಜ್ ಹಾಕ್ತಾ ಬರ್ತೀನಿ. ಸೊ ಅಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ. ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋದು ಮೌಂಟ್ ಎವರೆಸ್ಟ್ ಯಾರು ಹತ್ತಿದ್ದೋ ಅದು GKನೇ, ಬಟ್ ಇಲ್ಲಿಗೆ ಯೂಸ್ ಇಲ್ಲ ಅಲ್ವಾ? ಸೊ ಆ ತರ ಅಂತ GK ಕಾನ್ಸೆಪ್ಟ್ಸ್ ನ ಮಾತ್ರ. ಇವಾಗ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, ಇಟ್ ಈಸ್ GK ಕಾನ್ಸೆಪ್ಟ್, ಇಟ್ ಈಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ನಾವು ಯಾವ್ದು ಸಬ್ಜೆಕ್ಟ್ ಅಲ್ಲಿ ಅದನ್ನ ಸ್ಪೆಸಿಫಿಕ್ ಆಗಿ ಓದೋದಿಲ್ಲ, ಬಟ್ ಓದ್ಬೇಕು, ಅದು GK ಕಾನ್ಸೆಪ್ಟ್. ಇವಾಗ ಯಾವುದೋ ಒಂದು ಇನ್ಸ್ಟಿಟ್ಯೂಟ್, ಓಕೆನಾ, ಇವಾಗ ಎರಿಡ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದ್ರೆ ಜೋಧ್ಪುರ್, ರೈಟ್? ಸೊ ಅದು ನಮಗೆ ಯಾವುದೇ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ನಾವು ಓದೋದಿಲ್ಲ, ಬಟ್ ಅದು ಇಟ್ ಈಸ್ GK. ಅದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಆ ತರ ಒಂದೊಂದು ಕಾನ್ಸೆಪ್ಟ್ ನ ಒಂದೊಂದು ದಿನ ಕೊಡ್ತೀನಿ. ನೈಟ್ ಮಲ್ಗಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ಅದನ್ನ ಓದ್ಬಿಡಿ. ಪ್ರಿಂಟ್ ತಗೊಳ್ಳಿ, ಇಲ್ಲ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ತಾ ಬನ್ನಿ, ಒಂದೊಂದು ಫೈಲ್ ಹಾಕೊಳ್ತಾ ಬನ್ನಿ. ಅದನ್ನ ಓದಿ ಒಂದು 4-5 ಟೈಮ್ಸ್ ಓದ್ಬಿಟ್ಟು ಮಲ್ಕೊಂಬಿಡಿ.
ಮಲ್ಕೊಳ್ಳಿ. ಮಾರನೇ ದಿನ ಒಂದು ವೀಕ್ ಆತರ ನಾನು ಹಾಕೋ ಜಿ ಕೆ ಟಾಪಿಕ್ಸ್ನೆಲ್ಲಾನು ಓದ್ಕೊಳ್ತಾ ಬನ್ನಿ. ಒಂದು ವೀಕ್ ಆದ್ಮೇಲೆ ಹೋಗಿ ಪ್ರಿಂಟ್ ತೆಗೆಸ್ಕೊಂಡು ಬನ್ನಿ, ಅದನ್ನ ರಿವೈಸ್ ಹೊಡಿರಿ ಅಷ್ಟೇ. ನಿಮ್ಗೆ ಜಿ ಕೆ ಯಾವ ಕ್ವಶನ್ಸ್ ಬಂದ್ರು ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ಡೈಲಿ ಡೇಸ್ ಟೈಮ್ ಟೇಬಲ್, ನಾನು ಟೈಮ್ ಟೇಬಲ್ ನೆಕ್ಸ್ಟ್ ಇದೆ ಕೊಡ್ತೀನಿ. ಆ ಇಂಟೆನ್ಸಿಟಿಗೆ ನೀವು ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಅದನ್ನೇ ಫಾಲೋ ಮಾಡಿ. ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಳಿ, ಬಟ್ ತುಂಬಾ ವೇರಿಯೇಷನ್ ಬೇಡ. ನೆಕ್ಸ್ಟ್ HYT ಫ್ರಮ್ HYS ಅಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಫ್ರಮ್ ಹೈ ಯೀಲ್ಡಿಂಗ್ ಸಬ್ಜೆಕ್ಟ್ಸ್. ಫಸ್ಟ್ ಸ್ಟಾರ್ಟ್ ಮಾಡುವಂಥದ್ದು ಸೈನ್ಸ್, ಅದಾದ್ಮೇಲೆ ಕರ್ನಾಟಕ ಹಿಸ್ಟ್ರಿ, ಅದಾದ್ಮೇಲೆ ಕರ್ನಾಟಕ ಜಿಯೋಗ್ರಫಿ, ಅದಾದ್ಮೇಲೆ ಪಾಲಿಟಿ ಎಲ್ರಿಗೂ ಫಂಡಮೆಂಟಲ್ ಗೊತ್ತು. ಐ ಸಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನ ಸ್ವಲ್ಪ ಡಿಲೇ ಮಾಡಿದ್ರು ಚಿಂತೆ ಇಲ್ಲ, ಬಿಕಾಸ್ ಒಂದೆರಡು ಕ್ವಶನ್ ಬಂದ್ರೆ ನಾವು ಅಡ್ಜಸ್ಟ್ ಮಾಡ್ತೀವಿ. ತುಂಬಾ ಟಫ್ ಆಗಿ ಬಂದ್ರೆ ಮಾತ್ರ ನಾವು ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ಓಕೆನಾ? ಸೊ ಆ ತರ ತುಂಬಾ ಟಫ್ ಬಂದಾಗ ಅಡ್ಜಸ್ಟ್ ಮಾಡಕ್ ಆಗದೆ ಇರೋದನ್ನ ಬಿಟ್ರು ಪರವಾಗಿಲ್ಲ. ಆದ್ರೆ ಬೇಸಿಕ್ಸ್ ಅಲ್ಲಿ ನಾವು ಬಿಡೋ ಚಾನ್ಸ್ ಇಲ್ಲ, ಬಿಕಾಸ್ ಪಾಲಿಟಿ ನಾವೆಲ್ಲರೂ ಓದಿರ್ತೀವಿ. ಸ್ವಲ್ಪ ನಿಧಾನವಾಗಿ ತಗೊಂಡ್ರು ಕೂಡ ಇಟ್ ಈಸ್ ಮ್ಯಾನೇಜಬಲ್. ಓಕೆ? ಸೊ ಯಾವ್ದು ಹೈ ಯೀಲ್ಡಿಂಗ್ ಸಬ್ಜೆಕ್ಟ್ಸ್ ಇದೆ ಅದರಿಂದ ನಾವು ಹೈ ಯೀಲ್ಡಿಂಗ್ ಟಾಪಿಕ್ಸ್ ನ ತಗೊಳ್ತಾ ಓದ್ಕೊಂಡು ಹೋಗುವಂಥದ್ದು. ಫೈನ್. ಅದಾದ್ಮೇಲೆ ನೋಡಿ, ನಿಮ್ಮ ನೋಟ್ಸು ನೀವು ಏನ್ ಇವಾಗ ಸೋರ್ಸಸ್ ರೆಫರ್ ಮಾಡ್ತಿದ್ದೀರಾ, ಆ ಸೋರ್ಸಸ್ ಇಂದ ನಿಮ್ಗೆ 50 to 53 ಮಾರ್ಕ್ಸ್ ತೆಗೆಯುವಂತಹ ಕೆಪಾಸಿಟಿ ಇರತ್ತೆ. ಆದ್ರೆ ನನ್ನಿಂದ ನಿಮಗೆ ಸಿಗುವಂತಹ ಏನು ಎಕ್ಸ್ಟ್ರಾ ಸಪ್ಲಿಮೆಂಟರಿ ನೋಟ್ಸ್ ಆಗಿರ್ಬೋದು, ಜಿ ಕೆ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಡೆಕ್ಕನ್ ಹೆರಾಲ್ಡ್ ಪೇಪರ್ಸ್ ಆಗಿರ್ಬೋದು, ಅವುಗಳಿಂದ ನಿಮ್ಗೆ ಸಿಗುವಂತಹ 10 to 15 ಮಾರ್ಕ್ಸ್ ಎಕ್ಸ್ಟ್ರಾ ಏನಿರುತ್ತೆ ಅಲ್ವಾ, ಅವುಗಳಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಓಕೆನಾ? ಆ 10 to 15 ಮಾರ್ಕ್ಸ್ ನಿಮ್ಮನ್ನ ಡಿಸೈಡ್ ಮಾಡೋರು. ಏನೋ PDF ಲಿಸ್ಟ್ ಅಲ್ಲಿ ಕೂರ್ತೀರಾ ಇಲ್ಲ ಔಟ್ ಸೈಡ್ ಇರ್ತೀರಾ ಅನ್ನೋದು. ಸೊ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಟೀಚಿಂಗ್ ಏನಿಲ್ಲ, ಇಟ್ಸ್ ಗೈಡೆನ್ಸ್ ಅಲ್ವಾ. ಸೊ ಇಂಗ್ಲಿಷ್ ಅಂಡ್ ಕನ್ನಡ ಎರಡರಲ್ಲೂ ಇರುತ್ತೆ. ನಾನು ಹಾಕೋ PDF ಇವಾಗ ಈ ಸಬ್ಜೆಕ್ಟ್ ನ ಈ ಟಾಪಿಕ್ಸ್ ನ ಓದ್ಕೊಳ್ಳಿ. ಈ ಟಾಪಿಕ್ಸ್ ಅಲ್ಲಿ ಇವಾಗ ನೋಡಿ, ಕರ್ನಾಟಕ ಹಿಸ್ಟ್ರಿ ಬೇಸಿಕಲಿ ಯಾರು ಪ್ರೀ ಹಿಸ್ಟಾರಿಕ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಎತ್ಕೊಳ್ತಾನೆ ಶಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು ಅಂತ ಹೋಗ್ಬಿಡ್ತೀವಿ. ಆದ್ರೆ ಇವಾಗ ಕದಂಬರಲ್ಲಿ ಏನು ಓದ್ಬೇಕು? ದುರ್ವಿನೀತ ಓದ್ಬೇಕು. ಅವಿನೀತ ಫಸ್ಟ್ ಜೈನ್ ಹಾಕಿಂಗ್ ಅಷ್ಟೇ. ಆ ತರ ಕ್ವಶನ್ಸ್ ಹೋಯ್ತು. ಏನ್ ಓದ್ಬೇಕು? ಕದಂಬರಲ್ಲಿ ಲಿಟ್ರೇಚರ್, ಏನದು ಇನ್ಸ್ಕ್ರಿಪ್ಷನ್ಸ್ ಓದ್ಕೊಳ್ಳಿ. ಓಕೆ? 4 ಇನ್ಸ್ಕ್ರಿಪ್ಷನ್ಸ್ ನಾನು ಮೆನ್ಷನ್ ಮಾಡ್ತೀನಿ ಯಾವ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ಬಿಟ್ಟು, ನೀವು ಅದನ್ನೇ ಓದ್ಕೊಳ್ಳಿ ಅಷ್ಟೇ. ಅದನ್ನ ಓದ್ಕೊಂಡು ನೀವು ಎಲ್ಲಿ ಓದಿದ್ದೀರಾ ಅಂತ ಟಿಕ್ ಮಾಡ್ಕೊಳ್ಳಿ. ಒಂದು ಡೈರಿನ ಮೇಂಟೈನ್ ಮಾಡಿ. ನೀವು ಇವಾಗ ಕದಂಬರು ಒಂದು ಬುಕ್ಕಲ್ಲಿ ಓದ್ಕೊಂಡಿರ್ತೀರ, ಬಿಕಾಸ್ ಆ ಬುಕ್ಕಲ್ಲಿ ಅದು ಇನ್ಫಾರ್ಮೇಶನ್ ಚೆನ್ನಾಗಿದೆ. ಸೊ ಬರೀರಿ ಅಲ್ಲಿ. ಓಕೆ? ಕರ್ನಾಟಕ ಹಿಸ್ಟ್ರಿ ಫಸ್ಟ್ ಸಬ್ಜೆಕ್ಟು ಕದಂಬರು, ನಾನು ಈ ಬುಕ್ಕಲ್ಲಿ ಓದ್ಕೊಂಡೆ. ಓಕೆ? ನೆಕ್ಸ್ಟ್ ಗಂಗರು ನಮಗೆ ಬೇಕಾಗಿಲ್ಲ, ಗಂಗರಲ್ಲಿ ಏನು ಬೇಡ. ಓಕೆ? ಇರುವ ಬೇಡಂಗ ಯಾರು ಬೇಡ ಗಂಗರು. ನಾನು ಹೇಳ್ತೀನಿ, ಗಂಗರಲ್ಲಿ ಟೆಂಪಲ್ಲು ಇಲ್ಲ, ಓನ್ಲಿ ಸುಮ್ಮನೆ ಕ್ಯಾಪಿಟಲ್ ಶಿಫ್ಟ್ ಆಗಿದ್ದು ಮನೆ ಅವು ಅಷ್ಟೇ. ಓಕೆನಾ? ಆ ರೀತಿ ನಾನು ಒಂದೊಂದು ಕಾನ್ಸೆಪ್ಟ್ಗೂ ಹೇಳ್ಕೊಳ್ತಾ ಬರ್ತೀನಿ, ನೀವು ಅಷ್ಟನ್ನು ಮಾತ್ರ ಓದ್ಕೊಳ್ತಾ ಹೋಗೋದು. ಓಕೆ? ಫೈನ್. ನೆಕ್ಸ್ಟು ಅದೇ ಸಪ್ಲಿಮೆಂಟರಿ ನೋಟ್ಸ್ ಎಲ್ಲೆಲ್ಲಿ ಬೇಕೋ ನಾನು ಅಲ್ಲಿ ನನ್ನ ನೋಟ್ಸ್ ಇಂದ ಫೋಟೋ ತೆಗೆದು ಹಾಕ್ತಾ ಇರ್ತೀನಿ. ಅಂಡ್ ಮೈಕ್ರೋ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಹೇಳ್ತಾ ಇರ್ತೀನಿ. ಲೈಕ್ ಕ್ವಶನ್ಸ್ನ ನೀವು ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಅನ್ನೋದು ಅಲ್ಲಲ್ಲಿ ಬಂದಾಗ. ಕೆಲವೊಂದ್ಸತಿ ನಾನು ಸಂಡೇಸು ಫ್ರೀ ಆಗಿದ್ದಾಗ ಕೆಲವೊಂದು ಕ್ವಶನ್ಸ್ನ ತಗೊಂಡು ಬಿಡಿಸ್ತೀನಿ. ಓಕೆ? ಅಂದ್ರೆ ಸ್ವಲ್ಪ ಟಫ್ ಇದೆ ಅದನ್ನ ಬಿಡಿಸೋದು ಅಂತ ಬಂದಾಗ ಅದನ್ನ ಬಿಡಿಸಿ ಒಂದು ಸ್ಯಾಂಪಲ್ ಆಗಿ ನಿಮಗೆ ಹಾಕ್ತಾ ಬರ್ತೀನಿ. ಟ್ರಿಕ್ಸ್ ನನಗೆ ಗೊತ್ತಾಗ್ತಾ ಬರುತ್ತಲ್ವಾ, ಅವನ್ನ ಹಾಕ್ತಾ ಹೋಗ್ತೀನಿ. ಅದನ್ನ ನೀವು ಅಲ್ಲಿ 1 ಅಥವಾ 2 ಕ್ವಶನ್ಸ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಫೈನ್. ಇಷ್ಟು ಆ ಪ್ರೋಗ್ರಾಮ್ದು ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ. ಅಂಡ್ ದಿಸ್ ವಾಸ್ ಮೈ ಟೈಮ್ ಟೇಬಲ್. ಅಂಡ್ ಈ ಟೈಮ್ ಟೇಬಲ್ ನಾನು ಫಾಲೋ ಮಾಡೋದಕ್ಕೆ ಐ ಹ್ಯಾಡ್ ವೆರಿ ಗುಡ್ ಸಪೋರ್ಟ್. ನನ್ನ ಮೆಂಟಲ್ ಸಪೋರ್ಟು ತುಂಬ ಚೆನ್ನಾಗಿತ್ತು, ನನ್ನ ಫೈನಾನ್ಷಿಯಲ್ ಸಪೋರ್ಟು ಕೂಡ ಚೆನ್ನಾಗಿತ್ತು. ಅಂಡ್ ಎರಡೂ ಕೂಡ ನನ್ನ ಫ್ಯಾಮಿಲಿನೇ. ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸ್, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರು, ಆ್ಯಂಡ್ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ತಮ್ಮ ಎಸ್ಪೆಷಲಿ. ಓಕೆ? ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದರು, ಮಾರಲ್ ಸಪೋರ್ಟ್ ಕೊಟ್ಟರು ಚೆನ್ನಾಗಿ. ಆ್ಯಂಡ್ ಎಸ್ಪೆಷಲಿ ಹುಡುಗಿರಿಗೆ ತುಂಬ ಕಷ್ಟ ಆಗುತ್ತೆ ಅಡುಗೆ ಮಾಡಬೇಕು ಅದು ಇದು. ನಾನು ಅಂದರೆ January 1 ನಾನು ಕೂತಿದ್ರಿ, ಒಂದು ಕೆಲಸ ಮಾಡಿಲ್ಲ, ಊಟ ಮಾಡಿದ ತಟ್ಟೆ ಕೂಡ ನಾನು ಎತ್ತಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಅನ್ನೋದು ಸಿಕ್ತು ನನ್ನ ಫ್ಯಾಮಿಲಿ ಕಡೆಯಿಂದ. ಸೊ ನಾನು ಈ ರೀತಿ ಇದೇ ನನ್ನ ಟೈಮ್ ಟೇಬಲ್. ಇದು ನಂದು ಪಕ್ಕ ಟೈಮ್ ಟೇಬಲ್. ಇದು ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ ಈ ಟೈಮ್ ಟೇಬಲ್ನ, ಬಿಕಾಸ್ ಐ ವಾಸ್ ಇನ್ ಅ ರಿವಿಷನ್ ಮೋಡ್. ಇದನ್ನು ನಾನು ಹಾಕಿದಾಗ ರಿವಿಷನ್ ಮೋಡಲ್ಲಿ ನಾನಿದ್ದೆ. ನೀವು ಆಲ್ಮೋಸ್ಟ್ ಇವಾಗ ರಿವಿಷನ್ ಮೋಡಲ್ಲಿ ಇರ್ತೀರಾ. ಸಿಂಗಲ್ ಡಿಜಿಟ್ ರ್ಯಾಂಕ್ ಬರಬೇಕು ಅಂತಂದ್ರೆ ಇದನ್ನ ಫಾಲೋ ಮಾಡಿ ಆಗತ್ತೆ. ಇಲ್ಲ ಮ್ಯಾಮ್ ತುಂಬಾ ಪ್ರೆಷರ್ ಅನ್ಸುತ್ತೆ ಅನ್ನೋದಾದ್ರೆ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳಿ ನೀವು. ಓಕೆನಾ? ಸ್ವಿಚಿಂಗ್ ಟು ಯೋಗಿ ಮೋಡ್. ಓಕೆ? ತಪಸ್ ಮಾಡಬೇಕು ಇವಾಗ. ಓಕೆನಾ? ಮೈ ಡೈಲಿ ರೂಟೀನ್. ಸ್ಕ್ರೀನ್ ನೀವು ಮೊಬೈಲ್ನ ಯೂಸ್ ಮಾಡಬೇಕು ಅಂತಂದ್ರೆ ಓನ್ಲಿ ಬ್ರೇಕ್ ಟೈಮಲ್ಲಿ ಮಾತ್ರ. ಇವನ್ ನನ್ನ ಕ್ಲಾಸಸ್ಸು ಅಷ್ಟೇನೆ. ಮಿಡಿಲ್ ಅಲ್ಲಿ 10 ಮಿನಿಟ್ಸ್ ಬ್ರೇಕ್ ತಗೋತೀರಾ ಒಂದು ಕಾಫಿಗೆ, ಆವಾಗಲೇ ನಾನೇನಾದ್ರೂ ಅಪ್ಡೇಟ್ ಮಾಡಿದ್ರೆ ನೋಡ್ಬಿಟ್ಟು ಅದನ್ನ ಜಸ್ಟ್ ಗ್ರಾಸ್ಪ್ ಮಾಡ್ಕೊಂಡು ಹೋಗಿ ಮತ್ತೆ ಕುತ್ಕೊಳ್ಳಿ. ಫೋನ್ನ ಸೈಡ್ಗೆ ಬಿಟ್ಬಿಡಿ. ಓಕೆ? ಫೈನ್. ನೋಡಿ, ನಾನು 4:30ಗೆ ಎದ್ದೇಳ್ತಾ ಇದ್ದೆ, ಬಟ್ ಇವಾಗ 4:30 ಅನ್ನೋದು ತುಂಬಾ ಅರ್ಲಿ ಆಗ್ಬಿಡುತ್ತೆ. 5 o'clock ಎದ್ದೇಳೋಣ. ಇನ್ಮೇಲೆ 5 o'clock ಎದ್ದೇಳೋಣ. ನಾನು ಎದ್ದೇಳ್ತೀನಿ.
ಸೊ ಮೆಡಿಟೇಷನ್ ನಿಮ್ಗೆ 10 ಮಿನಿಟ್ಸ್. ಅದಾದ್ಮೇಲೆ ಟೇಬಲ್ಸ್, ಫಾರ್ಮುಲಾಸ್. ಟೇಬಲ್ಸ್ ಎಲ್ಲರೂ ಬರೀರಿ, ಫಾರ್ಮುಲಾಸು ಬರೀರಿ. ಫಾರ್ಮುಲಾಸ್ ನಾನು ಹಾಕ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ ಯಾವ್ಯಾವ ಫಾರ್ಮುಲಾಸ್ ನೀವು ಬರೀಬೇಕು ಅಂತ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಫಾರ್ಮುಲಾಸ್ ಹಾಕ್ತೀನಿ. ಟೇಬಲ್ಸು ನೀವು ನಂದು ಆಕ್ಚುಲಿ 2 ಡೈರಿ ಬುಕ್ ಖಾಲಿ ಆಗಿದೆ ಟೇಬಲ್ಸ್ ಬರೆದು. ಓಕೆ, ನೀವು ಸ್ಟಾರ್ಟಿಂಗು ಸೀದಾ ಬರೀರಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ 1 ತಿಂಗಳಾದ್ಮೇಲೆ 1.5 ತಿಂಗಳಾದ್ಮೇಲೆ ಉಲ್ಟಾ ಬರೀರಿ. ಇವಾಗ ಆಲ್ರೆಡಿ ಬರೀತಿರೋರು ಇದ್ರೆ ಜೀನಿಯಸ್ ನೀವು. ಓಕೆ ಫೈನ್. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ 1.5 ಅವರ್ ಮಾಡಿ. ಇದು ನಾನು ಮಾಡ್ತಿದ್ದು ಕರೆಂಟ್ ಅಫೇರ್ಸ್, ನೀವು ಮಾಡೋದಾದ್ರೆ ಮಾಡಿ, ಫೈನ್. ಇಲ್ಲ ನಿಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ಇಲ್ಲಿರೋದು ಇಲ್ಲಿಗೆ ಅಂದ್ರೆ ಮಾಡ್ಕೊಳ್ಳಿ, ಬಟ್ ಮುಗಿಸಿ. ಆ ದಿನ ಏನು ಇದಿಟ್ಕೊಂಡಿರುತ್ತೆ ಅದನ್ನ ಮುಗಿಸ್ಬೇಕು. ನಾನೊಂದು ಚಿಕ್ಕದೊಂದು ಡೈರಿ ಇಟ್ಕೊಂಡಿದ್ದೆ, ಫೀಲ್ಡ್ ಬುಕ್ ತರ. ಅಂದ್ರೆ ನನಗೆ ಕಲರ್ ಆಗಿ ಡೈರೀಸ್ ಇರಬೇಕು, ಅದಿಷ್ಟ ನನಗೆ. ಅದು ಇಟ್ಕೊಂಡಿದ್ದು ಏನ್ ಮಾಡ್ತಿದ್ದೆ, ಡೈಲಿ ಡೇಟ್ ಹಾಕ್ತಿದ್ದೆ. ಇವತ್ತೆಷ್ಟು ಡೇಟು, 25th July 2026. ನಾನು ಏನೇನ್ ಮಾಡ್ತೀನಿ, ಓಕೆ ಬೆಳಿಗ್ಗೆ ಎದ್ದೇಳ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ಓಕೆ, ಮೆಡಿಟೇಷನ್ ಆದ್ಮೇಲೆ ಟೇಬಲ್ಸ್, ಫಾರ್ಮುಲಾಸ್, ಆಮೇಲೆ ಮೆಂಟಲ್ ಎಬಿಲಿಟಿ, ಆಮೇಲೆ ಕರೆಂಟ್ ಅಫೇರ್ಸ್, ಆಮೇಲೆ GS ಎಲ್ಲ ಬರೀತಿದ್ದೆ. ಇವಾಗ ನಾನು ಮೆಡಿಟೇಷನ್ ಮಾಡಿದ್ನ ಸ್ಕ್ರಾಚ್ ಮಾಡ್ತಿದ್ದೆ, ಅದನ್ನ ಸ್ಕ್ರಾಚ್ ಮಾಡ್ತಿದ್ದೆ ರಿಯಲಿ. ಓಕೆ, ಮೆಡಿಟೇಷನ್ ನಂದು ಇವತ್ತಿಂದು ಮುಗೀತು. ನೆಕ್ಸ್ಟ್ ಟೇಬಲ್ಸ್ ಬರೋದನ್ನ ಸ್ಕ್ರಾಚ್ ಮಾಡ್ತಿದ್ದೆ ಅದನ್ನ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಓದಿದ್ನ ಸ್ಕ್ರಾಚ್ ಮಾಡ್ತಿದ್ದೆ. ನೆಕ್ಸ್ಟ್ GS ಓದಿದ್ನ ಸ್ಕ್ರಾಚ್ ಮಾಡ್ತಿದ್ದೆ. ಎಲ್ಲ ಮಾಡಿದ್ರೆ ಕೆಳಗಡೆ ಮೈ ಡೇ ವಾಸ್ ಸಕ್ಸಸ್ಫುಲ್ ಅಂತ ಬರೀತಿದ್ದೆ. ಖುಷಿ ಪಟ್ಟು ಮನೆಗೆ ಬರ್ತಿದ್ದೆ. ಅಂದ್ರೆ ಖುಷಿ ಪಟ್ಟು ಎದ್ದು ಊಟ ಮಾಡೋದು, ಇಲ್ಲಾಂದ್ರೆ ಆ ಖುಷಿಗೆ ಒಂದು ರೌಂಡ್ ವಾಕ್ ಮಾಡೋದು, ಆ ತರ ಮಾಡ್ತಿದ್ದೆ. ಅದೇ ಅಕಸ್ಮಾತ್ GS ಒಂದು ಏನೋ ನಾನು ಮಾಡಿಲ್ಲ ಅನ್ನೋದಾದ್ರೆ, ಮೈ ಡೇ ವಾಸ್ ಪಾರ್ಷಿಯಲಿ ಸಕ್ಸಸ್ಫುಲ್, ಐ ಶುಡ್ ನಾಟ್ ರಿಪೀಟ್ ದಿಸ್ ಅಂತ ಕೆಳಗಡೆ ಬರ್ಕೊಳ್ತಿದ್ದೆ. ನೀವು ನನ್ನನ್ನು ಹುಚ್ಚಿ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ಬಟ್ ನಾನು ಅವಾಗ ಅದು ಅಷ್ಟು ಟಫ್ ಆಗಿ ಮಾಡಿದ್ದಕ್ಕೇನೆ ಐ ಕುಡ್ ಏಬಲ್ ಟು ಆ ಫ್ರೂಟ್ ನ ನಂಗೆ ತಿನ್ನಕ್ ಆಗ್ತಾ ಇರೋದು. ಓಕೆ, ಸೊ ಇದು ಬ್ರೇಕ್ ತಗೊಳ್ಳಿ. ಇಲ್ಲಿ ಇದು ಬ್ರೇಕ್ ಇರ್ತಿತ್ತು. GS ರಿವಿಷನ್ ಮಿಡಲ್ 10 ಮಿನಿಟ್ಸ್ ಬ್ರೇಕ್. GS ನೀವು ಯಾವ್ದಾದ್ರು ಸಬ್ಜೆಕ್ಟ್ ಮಾಡಿ, ಬಟ್ ಡೈಲಿ ಇನ್ಮೇಲೆ ನಾನು ಸಬ್ಜೆಕ್ಟ್ ಕೊಡ್ತಾ ಬರ್ತೀನಿ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಸೈನ್ಸು, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಸಾರಿ ಕರ್ನಾಟಕ ಜಿಯೋ ಆದ್ಮೇಲೆ ಹಿಸ್ಟ್ರಿನೇ ತಗೊಳ್ಳೋಣ. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಡೈಲಿ ಇರುತ್ತೆ. ಡೈಲಿ 1.5 ಅವರ್ ಕರೆಂಟ್ ಅಫೇರ್ಸ್ ಇರುತ್ತೆ. ನಾನು ನೋಟ್ಸ್ ಕೊಡ್ತೀನಿ. ನೀವು ಆಲ್ರೆಡಿ ಏನಾದ್ರು ಮ್ಯಾಗಝಿನ್ಸ್ ರೆಫರ್ ಮಾಡ್ತಾ ಇದ್ರೆ ಆ ಮ್ಯಾಗಝಿನ್ಸ್ ಓದ್ಕೊಳ್ಳಿ. ನಿಮ್ಗೆ ಸ್ಟೂಡೆಂಟ್ಸ್ ಜಾಯಿನ್ ಆದ್ಮೇಲೆ ಏನಾದ್ರು ಮ್ಯಾಗಝಿನ್ ಇಂದ ಮ್ಯಾಮ್ ಟಾಪಿಕ್ಸ್ ಯಾವ್ದನ್ನ ನಾನು ಓದ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದ್ರೆ ಅದನ್ನು ಮಾಡ್ತೀನಿ. ಬೇಕಿದ್ರೆ ಏನು ಮಂತ್ಲಿ 1 ಮ್ಯಾಗಝಿನ್ ಅಲ್ವಾ, ಆರಾಮಾಗಿ ಮಾಡ್ಬೋದು 1 ಅವರ್ ಅಲ್ಲಿ, ಏನ್ ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ ಟೀ ಬ್ರೇಕು. ಇಲ್ಲೂ ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ. ಸಿ, ನೀವೀಗ ಟೀ ಕುಡಿತಿರ್ತೀರಾ, ನೀವು ಕಣ್ಣು ಮುಚ್ಕೊಂಡೆ ಮೆಡಿಟೇಟ್ ಮಾಡ್ಬೇಕು ಅಂತ ಇಲ್ಲ. ಟೀ ಕುಡಿಯೋವಾಗ ಏನ್ ಮಾಡ್ಬೇಕು ಗೊತ್ತಾ, ನೀವು ಕುಡಿತಿರ್ತೀರಲ್ವಾ ಟೀ, ನಿಮ್ಮ ದೇಹಕ್ಕೆ ಹೋಗ್ತಾ ಇದೆ. ಈ ಟೀಲಿರುವಂತಹ ಪ್ರತಿಯೊಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿರ್ಬೋದು, ಎವ್ರಿಥಿಂಗ್, ಆಲ್ ಮಾಲಿಕ್ಯೂಲ್ಸ್, ನೀವೇನು ಕುಡಿತೀರಾ ಆ ಲಿಕ್ವಿಡ್, ಇಟ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್, ಇಟ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಆಲ್ ದಿಸ್ ಮಾಲಿಕ್ಯೂಲ್, ಆಲ್ ದಿಸ್ ಆಟಮ್ಸ್, ನಾನು ಏನ್ ತಗೋತಾ ಇದ್ದೀನಿ ಇನ್ಸೈಡ್ ನಾನು ತಗೋತಾ ಇದ್ದೀನಿ, ಅದು ಎಲ್ಲ ನನ್ನ ಏನದು ಎನರ್ಜಿನ ಜಾಸ್ತಿ ಮಾಡ್ತಾ ಇದೆ. ನನಗೆ ಜಾಬ್ ತಗೋಬೇಕು ಅನ್ನೋದಕ್ಕೋಸ್ಕರನೇ ಇದು ಎನರ್ಜಿ ನನಗೆ ಕೊಡ್ತಾ ಇದೆ. ಈ ಎನರ್ಜಿಯಿಂದ ನಾನು ಖಂಡಿತ ಜಾಬ್ ತಗೋತೀನಿ. ನನ್ನ ಪಾಸಿಟಿವಿಟಿ, ನನ್ನ ಈ ಕಪ್ ಆಫ್ ಟೀ ಕೂಡ ನನಗೆ ನನ್ನ ಗೋಲ್ನ ಅಚೀವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿರೋ ವೈಬ್ರೇಷನ್ ನನಗೆ ಗುಡ್ ಥಾಟ್ಸ್ ನ ಪ್ರೊವೈಡ್ ಮಾಡ್ತಿದೆ ಅಂತ ಅನ್ಕೊಂಡೆ ಟೀ ಕುಡಿರಿ. ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಮೆಡಿಟೇಷನ್, ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಪಾಸಿಟಿವಿಟಿ. ಓಕೆನಾ? ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಮೈಂಡ್ನ ಎಷ್ಟು ಚೇಂಜ್ ಮಾಡುತ್ತೆ ನೋಡ್ಕೊಳ್ಳಿ. ಓಕೆ ಫೈನ್. ಸೊ 6:30 ಇಂದ 7:30 ನಾನು ಜಸ್ಟ್ ನ್ಯೂಸ್ ಪೇಪರ್ ಓದ್ತಿದ್ದೆ. ಅವಾಗ ನಾನು ಸ್ಟಡಿ ಮಾಡ್ತಿದ್ದೆ, ಬಟ್ ನೀವು ರೀಡ್ ಮಾಡಿ ಸಾಕು, ಬಿಕಾಸ್ ನೋಟ್ಸ್ ನಾನೇ ಕೊಡ್ತೀನಿ. ಬಟ್ ನೀವು ಓದಬೇಕು. ನೀವು ಓದಿದ್ರೇನೆ ನಿಮಗೆ ಎಸ್ಸೆಗೆ ಇವುಗಳಿಗೆಲ್ಲ ಯೂಸ್ ಆಗೋದು. ಸುಮ್ಮನೆ ಓದಿ, ಆ ಟೈಮಲ್ಲಿ ಬೇಜಾರಾಗುತ್ತೆ ಕುತ್ಕೊಂಡು ಓದೋದಕ್ಕೆ ಅಲ್ವಾ. ಆ ಟೈಮಲ್ಲಿ ನ್ಯೂಸ್ ಪೇಪರ್ ಓದ್ಬಿಡಿ. ಅದೇ ಸುಮ್ಮನೆ ಓದ್ಬೇಕು, ಒಂದು ಈವೆಂಟ್ ತರ ಸ್ಟಡಿ ಮಾಡೋದು ಬೇಡ. ನೆಕ್ಸ್ಟ್ ಕಮ್ಯುನಿಕೇಶನ್ 7 to 10 ಯಾರು ಗ್ರೂಪ್ ಸಿ ಪ್ರಿಪೇರ್ ಆಗ್ತಿದ್ದೀರಾ, ಕಮ್ಯುನಿಕೇಶನ್ ಮಾಡೋಣ. ಓಕೆ, ಯಾರು ಗ್ರೂಪ್ ಸಿ ಪ್ರಿಪೇರ್ ಮಾಡ್ತಿಲ್ಲ ಅವ್ರು ಏನ್ ಮಾಡ್ಬೇಕು, GK ಮತ್ತೆ PSA ಪೇಪರ್ 1ಗೆ ಮಾಡಬೇಕು. ಟ್ರಾನ್ಸ್ಲೇಷನ್ ಇರುತ್ತೆ ಡೈಲಿ. ಡೈಲಿ ಅಂದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್. ನೀವು ಡೈಲಿ ಟ್ರಾನ್ಸ್ಲೇಷನ್ ಬೇಕು ಮ್ಯಾಮ್ ಅಂದ್ರೆ ಡೈಲಿ ಹಾಕ್ತೀನಿ. ಇಲ್ಲ 1 ಡೇ ಟ್ರಾನ್ಸ್ಲೇಷನ್ ಮಾಡೋಣ, 1 ಡೇ ಪ್ರಿಸೈಸ್ ಮಾಡೋಣ, ಆ ರೀತಿ ವೀಕ್ಲಿ 3 ಡೇಸ್ ಟ್ರಾನ್ಸ್ಲೇಷನ್ ಬರಿತೀವಿ, 3 ಡೇಸ್ ಪ್ರಿಸೈಸ್ ಬರಿತೀವಿ, ಸಂಡೇ ಎಸ್ಸೆ ಬರಿತೀವಿ ಅಂತಂದ್ರೆ ಅದು ಫೈನ್. ಇಲ್ಲ ಡೈಲಿ ಟ್ರಾನ್ಸ್ಲೇಷನ್ ಬೇಕು, ಡೈಲಿ ಪ್ರಿಸೈಸ್ ಬೇಕು, ನಾವು ಅಷ್ಟು ಇಂಟೆನ್ಸ್ ಆಗಿ ವರ್ಕ್ ಮಾಡಕ್ ರೆಡಿ ಇದೀವಿ ಅನ್ನೋದಾದ್ರೆ ಅದೂ ಫೈನ್. ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆ ಪ್ರೋಗ್ರಾಮ್ನ. ಓಕೆ, ನೆಕ್ಸ್ಟ್ 10 to 11 ಕರೆಂಟ್ ಅಫೇರ್ಸ್ ನ ರಿವೈಸ್ ಮಾಡೋದು. ನೀವೇನು ಓದಿರ್ತೀರಾ ಅಷ್ಟನ್ನೇ ರಿವೈಸ್ ಮಾಡ್ಕೋಬಹುದು ಅವತ್ತಿಗೆ. ಇವತ್ತೇ ಓದಿರೋದು ನಾಳೆ ರಿವಿಷನ್ ಮಾಡಿದ್ರೆ ಇನ್ನೂ ಈಸಿ ಆಗ್ಬಿಡುತ್ತೆ. ಸೊ ದಟ್ ಇಸ್ ಹೌ ಐ ಪ್ರಿಪೇರ್ಡ್ ಫಾರ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ 11 o'clockಗೆ ಮಲ್ಕೊಂಬಿಡಿ. ಓಕೆನಾ? ಮಲ್ಗಿ ಶವಾಸನ ಪೊಸಿಷನ್, ಲೈಕ್ ಮಲಗುದು ಹಿಂಗಲ್ಲ ಮಲಗುದು, ಹಿಂಗಲ್ಲ ಮಲಗುದು, ಹಿಂಗೆ ಸ್ಟ್ರೈಟ್ ಮಲಗಬೇಕು. ಅಂದ್ರೆ ಸ್ಟಾರ್ಟಿಂಗ್ ಮಲಗುವಾಗ ಹಿಂಗೆ ಸ್ಟ್ರೈಟ್ ಶವಾಸನ ಪೊಸಿಷನ್ ಅಲ್ಲಿ ಮಲಗಿದಾಗ ನಮ್ಮ ಎಲ್ಲಾ ಮಸಲ್ಸು ರಿಲ್ಯಾಕ್ಸ್ ಮೋಡ್ಗೆ ಬರುತ್ತೆ. ಓಕೆ, ಆವಾಗ ಮೆಡಿಟೇಟ್ ಮಾಡಿ.
ಆವಾಗ ನೀವೇನ್ ಮಾಡ್ಬೇಕು, ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಫ್ಯೂಚರ್, ಫ್ಯೂಚರ್ ಅಂದ್ರೆ ನೀವು ಆಫೀಸರೇ ಆಗ್ಬೇಕು, ಅದೇ ಆಫೀಸರ್ ಇದೇ ಆಫೀಸರ್ ಅಲ್ಲ. ನನ್ನ ಹೆಸರು 4-5 ಗೌರ್ಮೆಂಟ್ ಜಾಬ್ ಅಲ್ಲಿ ಟಾಪ್ ಅಲ್ಲಿ ಇಷ್ಟನೇ ರ್ಯಾಂಕಿಂಗ್ ಅಲ್ಲಿ ಇದೆ, ಹೌದು ಇದೆ. ಲೈಕ್ ನೀವೇನು ಆಗ್ಬೇಕು ಅನ್ಕೊಂಡಿದೀರಾ ಅದು ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ದಟ್ ಈಸ್ ಮೆಂಟಲ್ ಮೂವಿ, ದಟ್ ಈಸ್ ಪಾಸಿಟಿವ್ ಮೆಂಟಲ್ ಮೂವಿ ಕ್ರಿಯೇಷನ್. ಓಕೆನಾ? ಅದನ್ನ ಮಾಡಿ ಮಲ್ಕೊಳ್ಳಿ. 4 months ಅಲ್ಲಿ ಇದಕ್ಕೆ ರಿಸಲ್ಟ್ ನಿಮಗೆ ತೋರಿಸುತ್ತೆ, ನಿಮಗೆ ಬರುತ್ತೆ. ಓಕೆ, ದಿಸ್ ಇಸ್ ಹೌ ಮೈ ಟೈಮ್ ಟೇಬಲ್ ವಾಸ್. ಅಂಡ್ ಇದು ಡೈಲಿ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಹೇಳ್ಬಿಟ್ಟು, ಅದೇ ವಾಟ್ ಇಸ್ ದಟ್, ಆ ಟೈಮ್ ಟೇಬಲ್ ನಾನು ಏನ್ ಹೇಳಿದೆ ಅದನ್ನೇ ಇದು ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಅಲ್ಲಿ ಸುಮ್ಮನೆ ನಿಮಗೊಂದು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿರೋದು ಅಷ್ಟೇ. ಫೈನ್. ಈಗ ಇದು ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ದ ಸ್ಲೀಪ್ ಮೆಥಡ್ ಏನ್ ಹೇಳಿದೆ, ಯಾವ ರೀತಿ ನೀವು ನಿದ್ದೆ ಮಾಡಬೇಕು ಅನ್ನೋದು ಸಹ ಇದರಲ್ಲಿ ಇದೆ. ಆ ಬುಕ್ಕಲ್ಲಿ ಇದೆ, ಜೋಸೆಫ್ ಮರ್ಫಿ ಬರ್ದಿದಾರಲ್ವಾ, ಆ ಬುಕ್ಕಲ್ಲಿ ಇದೆ. ನಾನು ಅದು ಓದಿದ್ದೀನಿ. ಅದರಿಂದ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್, ನಾನು ಸೈಕಾಲಜಿ ಬುಕ್ಸು ಆಲ್ಮೋಸ್ಟ್ ಒಂದು 14 to 15 ಓದಿದ್ದೀನಿ. ಯಾವ್ದ್ರಲ್ಲಿ ತುಂಬಾ ನನಗೆ ಅನಿಸ್ತಿದೆ, ನನಗೆ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಅದನ್ನೆಲ್ಲ ನಾನು ಒಂದು ಶಾರ್ಟ್ ನೋಟ್ಸ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ಈ ಬುಕ್ ಆದ್ಮೇಲೆ ನಾನು ಓದಿದ್ದು ಯು ಕ್ಯಾನ್ ವಿನ್ ಅಂತ, ಯು ಕ್ಯಾನ್ ವಿನ್ ಬೈ ಶಿವಕೇರಾ ಅಂತ ಇದ್ದಾರೆ, ಇಂಡಿಯನ್ ಆಥರ್ ಅವರು, ಶಿವಕೇರಾ ಅನ್ನೋರು. ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಮ್ಯಾನಿಫೆಸ್ಟ್ ವರ್ಕ್ ಆಗತ್ತೆ, ಹೌದು, ಬಟ್ ನೀವು ಮ್ಯಾನಿಫೆಸ್ಟ್ ಮಾಡೋದು ವರ್ಕಬಲ್ ಥಿಂಗ್ಸ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು. ಈಗ ನಾನು ಸಡನ್ ಆಗಿ ಓಕೆ, ಇವಾಗ ಯಾರೋ ಒಬ್ಬ 35 years, ಓಕೆ 35 years ಇದೆ, ಇನ್ನು ಒಂದೇ ಒಂದು ಅಟೆಂಪ್ಟ್ UPSC ಇರುತ್ತೆ, ಆಗಿನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ನಾನು IAS ಆಗ್ಬೇಕು ಅಂತ ಡೈಲಿ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗತ್ತಾ? ಇಟ್ ಈಸ್ ಬಿಯಾಂಡ್ ರೀಚಬಲ್ ಅಲ್ವಾ? ಆಗಲ್ಲ. ಬಿಕಾಸ್ 1 yearಗೆ ಎಲಿಜಿಬಿಲಿಟಿ ಹೋಗುತ್ತೆ. ಅವರು ಕಂಪ್ಲೀಟ್ ಸಿಲೆಬಸ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡೋದಕ್ಕೆ 6 months ಬೇಕು. ಅಂದ್ರೆ ವಿತೌಟ್ ಪ್ರಯರ್ IAS ನಾಲೆಡ್ಜ್ ಅವ್ರು ಬಂದು ಓದ್ಕೊಳ್ತೀವಿ ಅಂತಂದ್ರೆ ಆಗೋದಿಲ್ಲ. ಸೊ ನೀವು ಮಾಡೋ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಅಲ್ವಾ, ಅದು ಅಚೀವಬಲ್ ಅಲ್ಲಿ ಇರಬೇಕು. ಅದನ್ನ ಹೇಳೋದು ಯು ಕ್ಯಾನ್ ವಿನ್ ಅಂತ ಶಿವಕೇರಾ ಬುಕ್. ಇದಾದ್ಮೇಲೆ ಅದನ್ನ ಓದಿ, ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇದನ್ನ ಈ ಬುಕ್ ನ ಓದಿದಾದ್ಮೇಲೆ ಅದನ್ನ ಓದಿ. ಸೊ ಇಲ್ಲಿ ಯಾವ ರೀತಿ ಮೆಡಿಟೇಷನ್ ಮಾಡೋದು ನೋಡಿ, ಮಲ್ಕೊಳ್ಳುವಾಗ ಯಾವ ರೀತಿ ಮೆಡಿಟೇಷನ್ಗೆ ಇಲ್ಲಿ ಹಾಕಿರುವಂತಹ ಪಿಕ್ಚರ್ಸ್ ನೋಡಿ. ರಿಲ್ಯಾಕ್ಸ್ ಆಗ್ಬೇಕು, ಶವಾಸನ ಪೊಸಿಷನ್ ಅಲ್ಲಿ ಮಲ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು. ಬ್ರೀದ್ ಮಾಡಿ ಒಂದು 8 times, ನೀಟಾಗಿ ಉಸಿರು ಹೇಳ್ಕೊಳ್ಳಿ, ನೀಟಾಗಿ ಉಸಿರನ್ನ ಬಿಡಿ. ಓಕೆನಾ? 8 ಸುದೀರ್ಘವಾಗಿರುವಂತಹ ಉಸಿರಾಟವನ್ನ ಮಾಡಬೇಕು. ಅಂದ್ರೆ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಅದಾದ್ಮೇಲೆ ನೋಡಿ, ಫೈಂಡ್ ಅ ಕ್ವೈಟ್ ಪ್ಲೇಸ್, ಲೈ ಡೌನ್ ಆರ್ ಸಿಟ್ ಕಂಫರ್ಟಬಲಿ, ಕ್ಲೋಸ್ ಯುವರ್ ಐಸ್ ಅಂಡ್ ರಿಲ್ಯಾಕ್ಸ್ ಎವ್ರಿ ಮಸಲ್, ರೀಚ್ ಅ ಸ್ಟೇಟ್ ಆಫ್ ಎಫರ್ಟ್ಲೆಸ್ ಸ್ಟಿಲ್ನೆಸ್. ಅಂದ್ರೆ ನೀವೇ ಅನ್ಕೋಬೇಕು, ನನ್ನ ಕಾಲು ರಿಲ್ಯಾಕ್ಸ್ ಆಗಿದೆ, ಓಕೆ, ನನ್ನ ಹೊಟ್ಟೆ ರಿಲ್ಯಾಕ್ಸ್ಡ್ ಆಗಿದೆ, ನನ್ನ ಕೈ ಭಾಗಗಳು ರಿಲ್ಯಾಕ್ಸ್ ಆಗಿದಾವೆ, ನನ್ನ ಮೈಂಡ್ ಈಗ ರಿಲ್ಯಾಕ್ಸ್ ಆಗ್ತಾ ಇದೆ. ಮೈಂಡ್ ಇಸ್ ಮಾಸ್ಟರ್. ಸೊ ನನ್ನ ಮೈಂಡ್ ರಿಲ್ಯಾಕ್ಸ್ಡ್ ಆಗಿದ್ದಾಗ ನನ್ನ ಪ್ರತಿಯೊಂದು ಭಾಗಗಳು ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಇದಾವೆ ಅಂತ ನೀವು ಅನ್ಕೊಂಡು, ದಟ್ ಈಸ್ ವೇರ್ ನಿಮ್ಮ ಸ್ಲೀಪ್ ಸೈಕಲ್ ಸ್ಟಾರ್ಟ್ ಆಗುವಂಥದ್ದು. ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರೋ ಅಷ್ಟು ಪವರ್ ನ್ಯಾಪ್ ನಿಮ್ಗೆ ಆಗತ್ತೆ. ಓಕೆ, ನೆಕ್ಸ್ಟ್ ನಿಮ್ಮ ಗೋಲ್ಸ್ ನೋಡಿ. ನಿಮ್ದು ಏನ್ ನೀವು ಗೋಲ್ಸ್ ಇದೆ ನೋಡಿ, ಇಲ್ಲಿ ರಿಲೇಶನ್ಶಿಪ್ಸ್ ಅವೆಲ್ಲ ಬಿಡಿ, ನಿಮ್ದು ಕೆರಿಯರ್ ಸಕ್ಸಸ್ ಗೋಲ್ ಅಲ್ವಾ, ಏನಾಗಬೇಕು ಅದನ್ನ ಒಂದು ಶಾರ್ಟ್ ಸ್ಟೋರಿ ತರ ಮಾಡ್ಕೊಳ್ಳಿ. ಅದನ್ನ ರಿಪೀಟ್ ಮಾಡಿ. ಸಮ್ಮರೈಸ್ ಯುವರ್ ಡಿಸೈರ್ ಇಂಟು ಅ ಶಾರ್ಟ್ ಫ್ರೇಸ್. ನೋಡಿ, ಐ ಆಮ್ ಪ್ರಾಸ್ಪರಸ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಪರ್ಫೆಕ್ಟ್ಲಿ ಹೆಲ್ದಿ. ನೀವೇನೋ ಐ ಆಮ್ ಅ ಗವರ್ಮೆಂಟ್ ಆಫೀಸರ್ ಹೂ ಹ್ಯಾಸ್ ಕ್ಲಿಯರ್ಡ್ 4 multiple exams, 4 to 5 multiple exams, ಅಂಡ್ ನನ್ನ ಹೆಸರು PDF ಅಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಇದೆ, ಟಾಪ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆ ಅನ್ನೋದು ಒಂದು ಚಿಕ್ಕ ದೊಡ್ಡ ಕತೆನ ಚಿಕ್ಕ ಪ್ರಿಸೈಸ್ ತರ ಮಾಡ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ರಿಯಾಲಿಟಿ ಬಂದಿದೆ, ಅದು ರಿಯಲ್ ಆಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಾದ್ಮೇಲೆ ಲಾಸ್ಟ್ಗೆ ಏನ್ ಮಾಡ್ಬೇಕು, ಅದನ್ನೇ ರಿಪೀಟ್ ಮಾಡ್ತಾ ಇರ್ಬೇಕು. ನೀವು ರಿಪೀಟ್ ಮಾಡ್ತಾ ಇರಿ, ಅದೇ ಕಾನ್ಸಂಟ್ರೇಷನ್ ಅಲ್ಲೇ ಇರಿ, ಹಂಗೇ ನಿದ್ದೆ ಮಾಡಿರ್ತೀರ. ಅದೇ ನಿಮಗೆ ರಿಯಾಲಿಟಿ ಬರೋದು. ಬಿಕಾಸ್ ಇಲ್ಲಿ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಆ ಫ್ರೇಸ್ನ ರಿಪೀಟ್ ಮಾಡಿ ಮಾಡಿ ಮಲಗಿರ್ತೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಮಾಡ್ತಿರುತ್ತೆ, ಸೆಲ್ಸ್ನೆಲ್ಲ ಆಕ್ಟಿವೇಟ್ ಮಾಡ್ತಿರುತ್ತೆ. ಇವ್ರು ಏನ್ ಹೇಳ್ತಿದಾರೋ ಅದನ್ನ ಮಾಡೋದಕ್ಕೆ ನಾಳೆಯಿಂದ ಸ್ಟಾರ್ಟ್. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸ್ಲೀಪ್ ಮೆಥಡ್. ಓಕೆ, ನೆಕ್ಸ್ಟ್ ಈ ಪ್ರೋಗ್ರಾಮ್ಗೆ ಸ್ಯಾಂಪಲ್ ನಾನು ಒಂದು ಹಾಕಿದ್ದೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಈಗ ಕರ್ನಾಟಕ ಹಿಸ್ಟ್ರಿ ನಾವು ಸ್ಟಾರ್ಟ್ ಮಾಡಿದೀವಿ ಅಂತ ಕೇಳಿದ್ರೆ, ಫಸ್ಟ್ ನಾನು ಹೇಳ್ತೀನಿ, ಪ್ರೀ ಹಿಸ್ಟಾರಿಕ್ ಕರ್ನಾಟಕದಲ್ಲಿ ಪೇಲಿಯೋಲಿಥಿಕ್ ಏಜ್ ನ ಓದ್ಕೊಳ್ಳಿ, ಮಿಸೋಲಿಥಿಕ್ ಏಜು, ನಿಯೋಲಿಥಿಕ್ ಏಜು, ಓಕೆ, ಮೆಗಾಲಿಥಿಕ್ ಏಜು. ಈ 4ರಲ್ಲಿ ನೀವು ಎಲ್ಲಾ ಎಲ್ಲಾ ಸೈಟ್ಸ್ ನ ಓದೋ ನೆಸೆಸಿಟಿ ಇರೋದಿಲ್ಲ. ಎಲ್ಲಾ ಟೂಲ್ಸ್ ಸಿಕ್ಕಿದ್ರೆ ಎಲ್ಲಾ ಟೂಲ್ಸ್ನು ಓದೋ ನೆಸೆಸಿಟಿ ಇರೋದಿಲ್ಲ. ನಾನು ಹೇಳ್ತಾ ಬರ್ತೀನಿ ಯಾವ್ಯಾವ ಟೂಲ್ಸ್ ಓದ್ಕೊಳ್ಳಿ. ಮೇಜರ್ ಆಗಿ ಆಕ್ಸನ್ ಆಗಿರ್ಬೋದು, ಅಥವಾ ಟಾಯ್ಸ್ ಸಿಗುವಂಥದ್ದಾಗಿರ್ಬೋದು, ಮತ್ತೆ ಮದರ್ ಗಾಡೆಸ್ ಸಿಕ್ಕಿರುವಂಥದ್ದು. ಆ ರೀತಿ
ಮೇಜರ್ ಆಗಿ ಇವಾಗ ಪೇಂಟಿಂಗ್ಸ್ ಸಿಗ್ತವೆ ಅಲ್ವಾ. ಸೊ ಆ ಪೇಂಟಿಂಗ್ಸ್ ನಮ್ಮ ಕರ್ನಾಟಕದಲ್ಲಿ ಪೇಂಟಿಂಗ್ಸ್ ಓಕೆ ಅದರ ಸಿಗ್ತಾ ಬರ್ತವೆ, ಅವುಗಳನ್ನ ನೀವು ಓದ್ಕೋತಾ ಇರ್ಬೇಕು. ಅದು ಒಂದು ಪೇಜು ಅಷ್ಟೇ ಇರುತ್ತೆ, ನೀವು ಅಷ್ಟನ್ನೇ ಓದ್ಕೋಬೇಕು. ನೋಡಿ ಎಕ್ಸ್ಕವೇಟರ್ಸ್, ಪ್ಲೇಸಸ್, ಮತ್ತೆ ಅವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಓಕೆ ವೆರಿ ಮೇಜರ್ ಟೂಲ್ಸ್ ನ ಅಷ್ಟೇ ಓದ್ಬೇಕು. ಇಷ್ಟೇ ನಿಮ್ ಕೆಲಸ. ಇಷ್ಟಾದ್ಮೇಲೆ ನೀವು ರಾಬರ್ಟ್ ಬ್ರೂಸ್ಫುಟ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಜಸ್ಟ್ ಟೈಪ್ ಮಾಡಿ ChatGPT ರಾಬರ್ಟ್ ಬ್ರೂಸ್ಫುಟ್ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ, ಅವ್ನು ಯಾವ ವರ್ಷದಲ್ಲಿ ಬಂದ, ಏನ್ ಮಾಡ್ದ, ಅಷ್ಟೇ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇಷ್ಟನ್ನು ಓದಕ್ ನಿಮ್ಗೆ ಒಂದಿನ ಬೇಕಾ ಹೇಳಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇದು ನನ್ನ ನೋಟ್ಸ್ದು ಈ ತರ ನಾನು ಹಾಕ್ತಾ ಹೋಗ್ತೀನಿ. ನೋಡಿ ನಿಯೋಲಿಥಿಕ್ ಸೈಟ್ ತುಂಬಾ ಕೇಳ್ತಾನೆ, ನಿಯೋಲಿಥಿಕ್ ಮತ್ತೆ ಮೀಸೋಲಿಥಿಕ್ ಕೇಳ್ತಾನೆ. ನಿಯೋಲಿಥಿಕ್ ಬ್ರಹ್ಮಗಿರಿ ಎಲ್ಲಿದೆ, ಚಿತ್ರದುರ್ಗದಲ್ಲಿ, ಅದನ್ನ ಫೈಂಡ್ ಮಾಡಿದ್ದು BL ರೈಸ್, ಆಮೇಲೆ ಮಾರ್ಟಿಮರ್ ವೀಲರ್ ಓಕೆನಾ, ಇವರಿಬ್ರು ಫೈಂಡ್ ಮಾಡಿದ್ರು. ನೆಕ್ಸ್ಟ್ ಮಸ್ಕಿ ಇರೋದು ರಾಯಚೂರಲ್ಲಿ, ಆಂಡ್ರ್ಯೂ ಬಾರ್, ಪೀಟರ್ ಜಾನ್ಸನ್, ಇವರಿಬ್ರು ಫೈಂಡ್ ಮಾಡಿದ್ರು. ನೆಕ್ಸ್ಟ್ ಪಿಕ್ಲಿ ಹಾಲ್ ಇರೋದು ರಾಯಚೂರಲ್ಲಿ, ರೇಮಂಡ್ ಆಲ್ಚಿನ್. ನೆಕ್ಸ್ಟ್ ತೆಕ್ಕಲಕೋಟ ಇರೋದು ಸಿರುಗುಪ್ಪ ಬಳ್ಳಾರಿಲಿ, ನಾಗರಾಜರಾವ್ ಅನ್ನೋರು ಒನ್ ಆಫ್ ದಿ ಎಕ್ಸ್ಕವೇಟರ್. ತುಂಬಾ ಜನ ಎಕ್ಸ್ಕವೇಟ್ ಮಾಡಿರ್ತಾರೆ, ಅದ್ರಲ್ಲಿ ಒಬ್ರು ಯಾರು ಅನ್ನೋದು ಇಲ್ಲಿ ಕೊಟ್ಟಿರುವಂತದ್ದು. ಈ ರೀತಿ ಎಲ್ಲೆಲ್ಲಿ ಕಾನ್ಸೆಪ್ಟ್ಸ್ ನಿಮ್ಗೆ ಇಂಪಾರ್ಟೆಂಟ್. ಇದು ನೋಡಿ, ಇಲ್ಲಿ ನಿಮ್ಗೆ ಪೇಲಿಯೋಲಿಥಿಕ್ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ಮೀಸೋಲಿಥಿಕ್ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ನಿಯೋಲಿಥಿಕ್ ಜಾಸ್ತಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನನ್ನ ನೋಟ್ಸ್ನ ತೆಗೆದು ಹಾಕಿದ್ದೀನಿ ಓಕೆ. ಈ ರೀತಿ ಎಲ್ಲದಕ್ಕೂ ಆಗ್ತಾ ಬರ್ತೀನಿ. ನಾನು ಹೇಳ್ದೆ ಅಲ್ವಾ, ನನ್ನ ನೋಟ್ಸು ಒಂದು ಫೋಟೋ ಬರುತ್ತೆ ನಿಮ್ಗೆ ಅಂತ. ನೋಡಿ ಈ ರೀತಿ ಬರುತ್ತೆ. ಇದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇನ್ ಕರ್ನಾಟಕ. ಏನು ಲಾರ್ಜ್ ಮತ್ತೆ ಕ್ರೂಡ್ ಸ್ಟೋನು ಟೂಲ್ಸು ಇವೆಲ್ಲ ಬೇಡ, ನಾನು ಅಂಡರ್ಲೈನ್ ಮಾಡಿರ್ತೀನಿ, ಅಷ್ಟೊಂದು ಮಾತ್ರ ಓದ್ಕೊಳ್ಳಿ. ಇಲ್ಲಿ ನಿಮ್ಗೆ ಝೂಮ್ ಆನ್ ಮಾಡೋಣ, ಅನ್ಸುತ್ತೆ ಕಾಣಿಸ್ತಿದ್ಯಾ ಈಗ? ಓಕೆ ಫೈನ್. ಅಂದ್ರೆ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ನೋಡಿ ಸಂಗನಕಲ್ಲು, ಪೇಲಿಯೋಲಿಥಿಕ್ ಏಜ್ಗೆ ಸಂಗನಕಲ್ಲು ಆಫ್ ಬಳ್ಳಾರಿ ಯಾರು ಡಿಸ್ಕವರ್ ಮಾಡಿದ್ದೋ? ರಾಬರ್ಟ್ ಬ್ರೂಸ್ಫುಟ್. ಲಿಂಗದಹಳ್ಳಿ, ಕಡೂರು, ಕಿಬ್ಬನಹಳ್ಳಿ, ತುಮಕೂರಲ್ಲಿ, ಮಲಪ್ರಭಾ ಬೇಸಿನ್, ಹುಣಸಗಿ, ಬೈಚ್ಪಾಲ್ ಓಕೆನಾ. ಮಿಡಿಲು ಮತ್ತೆ ಅಪ್ಪರ್ ಪೇಲಿಯೋಲಿಥಿಕ್ ಏಜ್ ಅಲ್ಲಿ ಯಾವ್ಯಾವ್ದು ಟೂಲ್ಸ್, ಯಾವ್ದು ಟೂಲ್ಸ್ ಸ್ವಲ್ಪ ಶಾರ್ಪ್ ಆಯ್ತು, ದಪ್ಪಗೆ ಗುಂಡುಗೆ ಇರ್ಲಿಲ್ಲ, ಸ್ವಲ್ಪ ಶಾರ್ಪ್ ಆಯ್ತು. ನೆಕ್ಸ್ಟ್ ಸ್ಮಾಲ್ ಆಯ್ತು, ದಪ್ಪ ಐ ಮೀನ್ ದೊಡ್ಡ ಇದ್ದಿದ್ದು ಚಿಕ್ಕದಾಯ್ತು. ಮತ್ತೆ ಪಾಯಿಂಟೆಡ್ ಎಡ್ಜ್ನ ಕೊಟ್ರು, ಅಂದ್ರೆ ಹಾಕಿದ್ರೆ ಅನಿಮಲ್ಗೆ ಕುಚ್ಕೊಂಡು ಸಾಯ್ಬೇಕು ಆ ರೀತಿ. ನೆಕ್ಸ್ಟ್ ಸಂಗನಕಲ್ಲು, ದೇವಪುರ ಆಫ್ ಏನದು ಕಲಬುರ್ಗಿ, ಕೋವಳ್ಳಿ ಆಫ್ ವಿಜಯಪುರ. ನೋಡಿ ಪೇಲಿಯೋಲಿಥಿಕ್ ಸೈಟ್ಸ್ ನ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಡಿಸ್ಕವರ್ ಮಾಡಿದ್ದು ರಾಬರ್ಟ್ ಬ್ರೂಸ್ಫುಟ್. ಎಲ್ಲಿ? ಪಲ್ಲವರಂ, ತಮಿಳ್ನಾಡಲ್ಲಿ ಓಕೆನಾ. ಅದಕ್ಕೆ ಅವರನ್ನ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತ ಕರೆದ್ರು. ಸೊ ಈ ರೀತಿ ನನ್ನ ನೋಟ್ಸ್ ಅಲ್ಲಿ ಇರುವಂತಹ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅದು ನನಗೆ ಗೊತ್ತು, ಬಿಕಾಸ್ ನಾನು ಓದಿದ್ದೀನಿ. ನಾನು ನೋಟ್ಸ್ ಮಾಡಿರೋದು KA ಪ್ರಕಾರ, ನಾಟ್ KPSC ಪ್ರಕಾರ ಅಲ್ಲ ನಾನು ಮಾಡಿರೋದು. ಅದಕ್ಕೋಸ್ಕರ ನನಗೆ ಐ ಹ್ಯಾವ್ ಗುಡ್ ಗ್ರಿಪ್ ವೆನ್ ಇಟ್ ಕಮ್ಸ್ ಟು KA ಓಕೆ. ನೋಡಿ ನಿಯೋಲಿಥಿಕ್ ಏಜ್ ಅಲ್ಲಿ ಹಾರ್ಸ್ ಬೋನ್ ಕಾಣಿಸ್ಕೊಂಡಿದೆ, ಅಗ್ರಿಕಲ್ಚರ್ ಮತ್ತೆ ಅನಿಮಲ್ಸ್ ಎಲ್ಲಾನು ಡೊಮೆಸ್ಟಿಕೇಟ್ ಮಾಡಿದ್ದು ಸಂಗನಕಲ್ಲು. ನೋಡಿ ಸಂಗನಕಲ್ಲು ನಮ್ಗೆ ಪೇಲಿಯೋಲಿಥಿಕ್ಗೂ ಇದೆ, ಮೀಸೋಲಿಥಿಕ್ಗೂ ಇದೆ, ನಿಯೋಲಿಥಿಕ್ಗೂ ಇದೆ. ಈಗ ಕೆಲವೊಂದು ಸೈಟ್ಸ್ ನ ಕೊಟ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಇದು ಯಾವುದು ನಿಯೋಲಿಥಿಕ್ ಸೈಟ್ ಅಲ್ಲ ಅಂತ ಕೊಡ್ತಾನೆ. ಅವಾಗ ನಾವು ಪೇಲಿಯೋಲಿಥಿಕ್, ಸಂಗನಕಲ್ಲು ತುಂಬಾ ಫಸ್ಟ್ ಇದೆ ತೆಗೆದ್ಬಿಟ್ಟು ನೋ, ಸಂಗನಕಲ್ ಸರಿ 3 ಹಿಸ್ಟಾರಿಕ್ ಪೀರಿಯಡ್ಸ್ ನ ರೆಪ್ರೆಸೆಂಟ್ ಮಾಡುವಂತಹ ಸೈಟ್ ಯಾವುದು? ಸಂಗನಕಲ್ಲು. ಆ ರೀತಿ ನೀವು ಓದ್ಕೊಳ್ತಾ ಹೋಗ್ಬೇಕು ಓಕೆ. ನೆಕ್ಸ್ಟ್ ಮೆಗಾಲಿಥಿಕ್ ಕಲ್ಚರು. ನಿಯೋಲಿಥಿಕ್ ನಮ್ಮ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇಲ್ಲ, ಅತಿ ಕಡಿಮೆ. ಮೆಗಾಲಿಥಿಕ್ ನಾರ್ತ್ ಇಂಡಿಯಾದಲ್ಲಿ ಇಲ್ಲ, ನಮ್ಮಲ್ಲಿ ಮಾತ್ರ ಇರೋದು ಓಕೆ. ಸೊ ಈ ರೀತಿ ನೀವು ಓದ್ಕೊಳ್ತಾ ಹೋಗ್ಬೇಕು. ಅದಾದ್ಮೇಲೆ ನಿಮ್ಗೆ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್, ಇದು ಇಂಪಾರ್ಟೆಂಟ್ ಅಂತ ಇನ್ನೂ 2 ಪೇಜ್ ಇದೆ, ಅದೇನು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಇದನ್ನ ಹಾಕಿರೋದು. ನೋಡಿ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ನ ಕರ್ನಾಟಕದಲ್ಲಿ ಡಿಸ್ಕವರ್ ಮಾಡಿದ್ದು ರಾಬರ್ಟ್ ಬ್ರೂಸ್ಫುಟ್. ಏನೇಂದ್ರ ಬೇಸಿಸ್ ಮೇಲೆ ಪೇಂಟಿಂಗ್ಸ್ ಇದೆ? ಹಂಟಿಂಗ್ ಇದೆ, ಡ್ಯಾನ್ಸ್ ಮಾಡೋದಿದೆ, ಮತ್ತೆ ಸ್ಟಿಕ್ ಪೇಂಟಿಂಗ್, ಹ್ಯೂಮನ್ ಫಿಗರಿಂಗ್ಸ್, ಅದೇ ಏನದು ಸ್ಟಿಕ್ ತರ ಹಿಂಗ್ ಬರೆದು ಹಿಂಗ್ ಬರೀತಾರಲ್ಲ, ಟ್ರೈಬಲ್ಸ್ ಪೇಂಟಿಂಗ್ ಎಲ್ಲ ಮಾಡ್ತಿರ್ತಾರೆ ನೋಡಿ. ಇದು ಬರೀತಿಲ್ಲ ಈಗ ಬೋರ್ಡಲ್ಲಿ, ಇದ್ರೆ ಬರೆದ್ಬಿಡ್ತಿದೆ. ನೆಕ್ಸ್ಟ್ ಅದರಲ್ಲಿ ಯಾವುದು ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ನೋಡಿ, 4 ಮೀಟ್ರು ಮನುಷ್ಯ ಇದಾನಂತೆ. ಎಲ್ಲಿ? ನಾರಾಯಣಪೇಟ ಇದು ರಾಯಚೂರಲ್ಲಿ 4 ಮೀಟರ್ ಉದ್ದ ಇರುವಂತಹ ಮನುಷ್ಯನ ಪೇಂಟಿಂಗು ಸಿಕ್ಕಿದೆ ಓಕೆನಾ. ಅದು ರಾಬರ್ಟ್ ಬ್ರೂಸ್ಫುಟ್ ಫೈಂಡ್ ಮಾಡಿರೋದು. ನೋಡಿ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ಕಾಣಿಸ್ಕೊಂಡಿರುವಂತಹ ಪ್ಲೇಸಸ್ ಯಾವುದು? ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ. ಪೇಂಟಿಂಗ್ಸ್ ಆರ್ ಬ್ಲಾಕ್, ವೈಟ್ ಅಂಡ್ ರೆಡ್ ಕಲರ್. ಬ್ಲಾಕ್, ವೈಟ್ ಮತ್ತೆ ರೆಡ್ ಕಲರ್ ಅಲ್ಲಿ ಈ ಪೇಂಟಿಂಗ್ಸ್ ಕಾಣಿಸ್ಕೊಂಡಿದೆ. ಪ್ರೀ ಹಿಸ್ಟಾರಿಕ್ ಸ್ಕಲ್ಪ್ಚರ್ಸ್ ಅಂತ ಬಂದ್ರೆ ಕೇವ್ಸ್ ಅಲ್ಲಿ ಸ್ಕಲ್ಪ್ಚರ್ಸ್ ಕಾಣಿಸ್ಕೊಂಡಿರುವಂತದ್ದು ಯಾವ್ಯಾವ್ದ್ರದ್ದು? ಕುರಿ, ಹಸು, ಹಂದಿ, ಇವುಗಳೆಲ್ಲದು ಬೊಂಬೆಗಳು ಮಾಡಿ ಇಟ್ಟಿದ್ದಾರೆ. ಸ್ಕಲ್ಪ್ಚರ್ಸ್ ವರ್ ಫೌಂಡ್ ಇನ್ ನೋಡಿ ಸಂಗನಕಲ್ಲು, ತೆಕ್ಕಲಕೋಟ, ಪಿಕ್ಲಿ ಹಾಲು, ಬಿಜಾಪುರ್, ಬಾದಾಮಿ. ಕ್ಲೇ ಬುಲ್ ಬಂದು ಪಿಕ್ಲಿ ಹಾಲಲ್ಲಿ ಕಾಣಿಸ್ಕೊಂಡಿರುವಂತದ್ದು ಓಕೆನಾ. ಏನದು? ಮಣ್ಣಿಂದು ಇದು ಎತ್ತು ಅಲ್ವಾ. ಸೊ ಲಾರ್ಜರ್ ಇಲ್ಲಿರುವಂತಹ ಏನದು ಪಿಕ್ಲಿ ಹಾಲಲ್ಲಿ ನಮ್ಗೆ ಸಿಕ್ಕಿದೆ ಅಲ್ವಾ, ಏನಿದು ಮಣ್ಣಿಂದು ಎತ್ತಿನ ಏನದು ಗೊಂಬೆ. ಅದು
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆ ಅಲ್ವಾ, ಹರಪ್ಪನ್ ಸಿವಿಲೈಸೇಷನ್, ಆವಾಗ ಸಿಕ್ಕಿರುವಂತಹ ಬುಲ್ಗಿಂತ ಇದು ನಮಗೂ ತುಂಬಾ ದೊಡ್ಡದಾಗಿದೆ ಅಂತ. ಓಕೆ, ಇದು ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದ್ರು ಕೇಳ್ಬೋದು ಅಲ್ವಾ, ಬಿಕಾಸ್ ಪ್ರೀ ಹಿಸ್ಟಾರಿಕ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಶಾತವಾಹನರು ಏನ್ ಬರುತ್ತೆ, ಓನ್ಲಿ ಬಿರುದುಗಳು ಓದ್ಕೊಳ್ಳಿ. ಗೌತಮಿಪುತ್ರ ಶತಕರ್ಣಿ ಅವನನ್ನು ಚೆನ್ನಾಗಿ ಓದ್ಕೊಳ್ಳಿ. ಯಜ್ಞಶ್ರೀ ಓದ್ಕೊಳ್ಳಿ. ಜಸ್ಟ್ ಬಿರುದುಗಳು ಜಾಸ್ತಿ ಓದ್ಬೇಕು, ಮತ್ತೆ ಇನ್ಸ್ಕ್ರಿಪ್ಷನ್ಸ್ ಓದ್ಬೇಕು ಅಷ್ಟೇ. ಅವ್ರ ಫೈಟ್ ಗೀಟ್ ಏನು ಬೇಡ. ಹಾಲ ಓದ್ಕೊಳ್ಳಿ, ಹಾಲಗತ ಸಪ್ತಸಾಯಿ 700 ವರ್ಸಸ್ ಪ್ರಾಕೃತ್ ಲ್ಯಾಂಗ್ವೇಜ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಗೌತಮಿಪುತ್ರ ಶ್ರೀ ಶತಕರ್ಣಿ ಅವ್ನು ಮಾಡಿರೋದು ಬ್ಯಾಟಲ್ಸ್ ಏನು ಬರೋದಿಲ್ಲ, ಬಿರುದುಗಳು ಜಾಸ್ತಿ. ಅದಾದ್ಮೇಲೆ ಕದಂಬರು, ಅದಾದ್ಮೇಲೆ ಗಂಗರೇನು ಜಾಸ್ತಿ ಬೇಕಾಗಿಲ್ಲ. ಅದಾದ್ಮೇಲೆ ಚಾಲುಕ್ಯರು ಬೇಕು. ಚಾಲುಕ್ಯರು ಕಟ್ಟಿರುವಂತಹ ಬಿಲ್ಡಿಂಗ್ಸು, ಐ ಮೀನ್ ಆರ್ಕಿಟೆಕ್ಚರ್, ಟೆಂಪಲ್ ಅವೆಲ್ಲ ಬೇಕು. ಮತ್ತೆ ಹೊಯ್ಸಳ ಹೇಳ್ತೀನಿ ಎಲ್ಲ ಹೇಳ್ತೀನಿ. ಆಕ್ಚುಲಿ ನಮಗೆ ಫ್ರೀಡಮ್ ಸ್ಟ್ರಗಲ್ ಅನ್ನೋದು ಸ್ಟಾರ್ಟ್ ಆಗತ್ತಲ್ವಾ, ಅಲ್ಲಿಂದ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ. ಇದನ್ನ ಮ್ಯಾನೇಜ್ ಮಾಡ್ಬೋದು, ಏನು ಟೆಂಪಲ್ಸು ಅವೆಲ್ಲ ಮ್ಯಾನೇಜ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಆಗಲ್ಲ. ಬಟ್ ಫ್ರೀಡಮ್ ಸ್ಟ್ರಗಲ್, ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಲ್ಲೆಲ್ಲ ಬಂದಾಗ ಯಾವ ಪಾರ್ಟಿ ಯಾವ ನ್ಯೂಸ್ ಪೇಪರ್ ರಿಲೀಸ್ ಮಾಡಿದ್ರು, ಆ ನ್ಯೂಸ್ ಪೇಪರ್ದು ಕನ್ನಡ ಅನುವಾದ ಯಾವುದು, ಇಂಗ್ಲಿಷ್ ಅನುವಾದ ಯಾವುದು, ಸ್ಟಾರ್ಟ್ ಮಾಡಿದ್ದ ಪರ್ಸನ್ ಯಾರು, ನ್ಯೂಸ್ ಪೇಪರ್ಗಳನ್ನ ಯಾವ ಡಿಸ್ಟಿಕ್ ಅಲ್ಲಿ, ಚಿಕ್ಕಬಳ್ಳಾಪುರದಲ್ಲ, ಗೌರಿಬಿದನೂರಲ್ಲ, ಬೆಂಗಳೂರಲ್ಲ, ಅವೆಲ್ಲ ಇಂಪಾರ್ಟೆಂಟ್. ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ. ನಾನು ನೋಟ್ಸ್ ಇದೆ, ಅದು ನ್ಯೂಸ್ ಪೇಪರ್ಸ್ಗೆ ನಾನು ನೋಟ್ಸ್ ಇದೆ. ಅದು ನಾನು ಡೆಕ್ಕನ್ ಹೆರಾಲ್ಡು ಡೈಲಿ ಸಂಡೇಸ್ ಬರ್ತಿತ್ತು ನ್ಯೂಸ್ ಪೇಪರ್. ಐ ಮೀನ್ ಡೆಕ್ಕನ್ ಹೆರಾಲ್ಡಲ್ಲಿ ಡೈಲಿ ಸಂಡೇಸು ಒಂದೊಂದು ದಿನ ಒಂದೊಂದು ಆರ್ಟಿಕಲ್ ಹಾಕ್ತಾನೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ. ಅದು ಟೆಂಪಲ್ ಆಗಿರ್ಬೋದು, ಯಾರೋ ಒಬ್ಬ ಪರ್ಸನ್ ಹೋಗಿ ವಿಸಿಟ್ ಮಾಡಿ ಆ ಟೆಂಪಲ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಂಡು ಬಂದಿರ್ತಾನೆ, ಅವನು ಹಾಕ್ತಾನೆ ಬ್ಯೂಟಿಫುಲ್ ಅಂಡ್ ಮೆಜೆಸ್ಟಿಕ್ ಟೆಂಪಲ್ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಬರೀತಾನೆ. ಅವರೆಲ್ಲ ಇಟ್ ಈಸ್ ಪ್ಯಾಷನ್ ಅಲ್ವಾ ಆರ್ಟಿಕಲ್ಸ್ ಬರೆಯೋದು. ಅದ್ರಲ್ಲಿ ನಾವು ಇನ್ಫಾರ್ಮೇಶನ್ ಗ್ರ್ಯಾಬ್ ಮಾಡ್ಕೋಬೇಕು. ಅದರಲ್ಲಿ ಒಂದು 100 ಲೈನ್ಸ್ ಇದ್ರೆ ನಾವು ಒಂದು 20 ಲೈನ್ಸ್ ತಗೊಂಡ್ರೆ ಸಾಕು, ನಮ್ಗೆ ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿನೇ ಕೇಳೋದು ಕ್ವಶನ್ಸ್. ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ನಮಗೆ ಈ ಪ್ರೋಗ್ರಾಮು ಸ್ಟಾರ್ಟ್ ಆಗುವಂಥದ್ದು ನಮಗೆ August 5th ಇಂದ. August 5th ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ವೆನ್ಸ್ಡೇ ಬರುತ್ತೆ. ನೆಕ್ಸ್ಟ್ ವೆನ್ಸ್ಡೇ ಇಲ್ಲ, ಇನ್ನು 10 ಡೇಸ್ ಇದೆ ಅಲ್ವಾ. 25th ಇವತ್ತು, ಇನ್ನು 10 ಡೇಸ್ ಇರುತ್ತೆ. ಸೊ ಆ ಪ್ರೋಗ್ರಾಮು ಅಡ್ಮಿಷನ್ಸ್ ನಿಮಗೆ ಕ್ಲೋಸ್ ಆಗೋದು 4th August. ಅಂದ್ರೆ 4th August ವರೆಗೂ ಕೂಡ ಅಡ್ಮಿಷನ್ಸ್ ತಗೊಳ್ತೀನಿ. ಅಂಡ್ ಇದು ಒಂದೇ ಬ್ಯಾಚ್. ನಾನು ಪದೇ ನೆಕ್ಸ್ಟ್ ಬ್ಯಾಚ್ ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೂ ಜಾಬ್ ಸ್ಟಾರ್ಟ್ ಆಗುತ್ತೆ ಅಂಡ್ ಐ ವಿಲ್ ಬಿ ಹ್ಯಾವಿಂಗ್ ಹೆಕ್ಟಿಕ್ ವರ್ಕ್ ಆಲ್ಸೋ. ಅಲಾಂಗ್ ವಿತ್ ದಟ್ ನಾನು ಕ್ಲಾಸಸ್ ಮಾಡ್ತಿರ್ತೀನಿ. ಸೊ ಸೆಕೆಂಡ್ ಬ್ಯಾಚ್ ಎಲ್ಲ ನಾನು ಕಂಟಿನ್ಯೂ ಮಾಡೋದಿಲ್ಲ, ಒಂದೇ ಬ್ಯಾಚ್ ಇರುತ್ತೆ. ಮೈ ಬೆಸ್ಟ್ ಅನ್ನೋದು ಆ ಬ್ಯಾಚ್ಗೆ ಕೊಟ್ಬಿಡ್ತೀನಿ ಅಷ್ಟೇ. ಅಂದರೆ ನನ್ನ ಟಾರ್ಗೆಟ್ ಇರೋದೇ ಅಷ್ಟು, ಬಿಕಾಸ್ ಒಬ್ರು ಶಾಪ ನನಗೆ ಬೇಡ, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಪ್ರೋಗ್ರಾಮ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದು ನೀವು ಜಾಯಿನ್ ಆಗಬೇಕು ಅಂತ ಅಂದರೆ 767676253649 ಈ ನಂಬರ್ಗೆ ನೀವು ಟೆಲಿಗ್ರಾಮ್ ಮೆಸೇಜ್ ಹಾಕ್ಬೋದು, ವಾಟ್ಸಪ್ ಮೆಸೇಜ್ ಹಾಕ್ಬೋದು, ಅಥವಾ ಕಾಲ್ ಸಹ ಮಾಡ್ಬೋದು. ಅದ್ರ ಮುಖಾಂತರ ನಿಮ್ಗೆ ಏನೇ ಎನ್ಕ್ವೈರೀಸ್ ಇದ್ರೂ ರೆಕ್ಟಿಫೈ ಮಾಡಿಕೊಂಡು ಯು ಕ್ಯಾನ್ ಜಾಯಿನ್. ಅಂಡ್ ಮೈ ಟೆಲಿಗ್ರಾಮ್ ಚಾನೆಲ್ ಹೆಸರು ಬಂದು ಸ್ಟಡಿ ವಿತ್ ಮೀ ಫಾರ್ KEA ಅಂತ ಹೇಳ್ಬಿಟ್ಟು, ಅದು ನಾನು ನಿಮಗೆ ಫಸ್ಟೇ ತೋರಿಸಿದೆ ನೋಡಿ. ಸೊ ದಿಸ್ ವಿಲ್ ಬಿ ಮೈ ಟೆಲಿಗ್ರಾಮ್ ಚಾನಲ್. ಸೊ ನೀವು ಇದಕ್ಕೆ ಜಾಯಿನ್ ಆಗ್ಬೋದು. ಟ್ರಿಕ್ಸು ಟಿಪ್ಸು ಏನು ಬೇಕಿದ್ರು ನೀವು ಅದು ಓಪನ್ ಚಾನಲ್ ಇರುತ್ತೆ. ನಿಮ್ಮ ರಿಕ್ವೆಸ್ಟ್ಗೆ ತಕ್ಕನ ಹಾಗೆ ನಾನು ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಲ್ ಟು ದ ನಂಬರ್. ನಾನು ಏನು ನಂಬರ್ ಹಾಕಿದ್ದೆ ಲಾಸ್ಟಲ್ಲಿ ನೋಡಿ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಟೆಲಿಗ್ರಾಮ್ ಮೆಸೇಜ್ ಹಾಕಿ ಅಥವಾ ವಾಟ್ಸಪ್ ಮೆಸೇಜ್ ಹಾಕಿ ಕಾಲ್ಸ್ ಮಾಡ್ಬೋದು. ಅಕಸ್ಮಾತ್ ಕಾಲ್ಸ್ಗೆ ರೆಸ್ಪಾಂಡ್ ಆಗಿಲ್ಲ ಅಂತಂದ್ರೂ ಸಹ ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ಗೆ ಮೋಸ್ಟ್ ಆಫ್ ದ ಟೈಮ್ ನೀವು ಟೆಲಿಗ್ರಾಮ್ಗೆ ಮೆಸೇಜ್ ಹಾಕಿದ್ರೆ ಪಕ್ಕ ರೆಸ್ಪಾನ್ಸ್ ಆಗುತ್ತೆ. ಬಿಕಾಸ್ ಸ್ವಲ್ಪ ನಾನು ಬಿಸಿ ಇರ್ತೀನಿ, ನಂದೇ ಇದು ನಂಬರ್, ಅದಕ್ಕೋಸ್ಕರ ಬಿಸಿ ಇರ್ತೀನಿ. ಅಟ್ ಟೈಮ್ಸ್ ನಾನು ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂದರೆ ಟೆಲಿಗ್ರಾಮ್ ನಾನು ಡೆಫಿನೆಟ್ಲಿ ನೋಡ್ತೀನಿ. ಐ ವಿಲ್ ಬಿ ವೆರಿ ಆಕ್ಟಿವ್ ಇನ್ ಟೆಲಿಗ್ರಾಮ್. ವಾಟ್ಸಪ್ಪು ನಾನು ಅಷ್ಟೊಂದು ಆಕ್ಟಿವ್ ಇರಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪೇಷನ್ಸ್ ಲಿಸನಿಂಗ್. ಆ್ಯಂಡ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯಿನ್ ಟು ದ ಕೋರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.